ಸಾವಯವ ಸಂಪದ. ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೃಷಿ ಸಂಪದ. ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ. ಕೇಳಿ ಕಾರ್ಯಕ್ರಮ ಸಾವಯವ ಸಂಪದ. ಕೃಷಿ ಸಂಪದ. ಇದುವೇ ಕೃಷಿ ಸಂಪದ. ರೈತ ಬಾಂಧವರೇ, ಇಂದಿನ ಸಾವಯವ ಸಂಪದ ಬಾನುಲಿ ಸರಣಿಯಲ್ಲಿ ಸಾವಯವ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತು ಚಾಮರಾಜನಗರ ತಾಲೂಕು ಹೆಗ್ಗವಾಡಿಪುರದ ಪಿ ಶಿವಕುಮಾರಸ್ವಾಮಿ ಅವರೊಂದಿಗೆ ಸಂದರ್ಶನವಿದೆ. ಆದಿ ಅನಾದಿಗೂ ಆಧಾರವಾಗಿಹ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದ. ಇದುವೇ ಕೃಷಿ ಸಂಪದ. ಶಿವಕುಮಾರ ಸ್ವಾಮಿಗಳೇ ನಮಸ್ಕಾರ. ನಮಸ್ತೆ ಸರ್. ವಯಸ್ಸು ನನಗೀಗ 50 ವರ್ಷ ಆಗಿದೆ. ವಿದ್ಯಾಭ್ಯಾಸ PUC ಮಾಡಿ TCH ಮಾಡಿದ್ದೆ. 1-2 ವರ್ಷ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಟೀಚರ್ ಆಗಿ ಕೆಲಸ ಮಾಡಿದ್ದೆ. ರೈತರಾಗಿದ್ದೆ ಯಾವಾಗ? ಅದಕ್ಕೂ ಮೊದಲು ರೈತನೇ, ನಮ್ಮ ತಾತನ ಜೊತೆ ಕೆಲಸ ಮಾಡ್ತಾ ಇದ್ದೆ. ಅದಾದ ನಂತರ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ 1-2 ವರ್ಷ ಕೆಲಸ ಮಾಡಿದ್ದಷ್ಟೇ. ಅದು ಬಿಟ್ಟು ಬಂದು 2002ನೇ ಇಸ್ವಿಯಿಂದ ನಾನು ಕಂಟಿನ್ಯೂ ಆಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕಂತ ಬಂದದ್ದು. ಓಕೆ. ಜಮೀನು ಎಷ್ಟಿದೆ? ಜಮೀನು ನಮ್ಮ ತಾತ ನಮ್ಮ ಅಪ್ಪ ಇಬ್ಬರು ಸೇರಿ 15 ಎಕರೆ ಕೊಟ್ಟಿದ್ರು. ನಾನೊಂದು 15 ಎಕರೆ ಹೊಸದಾಗಿ ಸಂಪಾದನೆ ಮಾಡಿದ್ದೀನಿ. ಹೇಗೆ ಸಂಪಾದನೆ ಮಾಡಿದ್ರಿ? ಅಗ್ರಿಕಲ್ಚರಿಂದನೇ, ವ್ಯವಸಾಯದಿಂದನೇ. ಓಕೆ. ಏನು ಬೆಳೀತಾ ಇದ್ರು ನಿಮ್ಮ ತಂದೆ ತಾತ? ನಮ್ಮ ತಂದೆ ರೇಷ್ಮೆ ಬೆಳೀತಾ ಇದ್ರು. ಮುಖ್ಯವಾಗಿ ನಮ್ಮ ತಾತ, ನಮ್ಮ ಅಪ್ಪ ಅನ್ನೋಕ್ಕಿಂತ ಅವರು ರೇಷ್ಮೆನಲ್ಲೇ ದುಡ್ಡು ನೋಡ್ತಾ ಇದ್ರು. ಆವಾಗೆಲ್ಲ ನಾಟಿ ತಳಿ ರೇಷ್ಮೆ ಮಾಡ್ತಾ ಇದ್ದದ್ದು. ನಾಟಿ ತಳಿ ರೇಷ್ಮೆ ಹೋಗಿ ಈಗ ಎಲ್ಲ ಹೈಬ್ರಿಡ್ ಇದೆಲ್ಲ ಬಂದ ಮೇಲೆ ನಾಟಿ ತಳಿ ರೇಷ್ಮೆನೇ ಸಂತೆಮರಳ್ಳಿ ಸುತ್ತಮುತ್ತ ಏರಿಯಾದಲ್ಲಿ ಕಂಪ್ಲೀಟ್ ಇಲ್ಲದೆ ಇದ್ದಂಗೆ ಆಯಿತು. ಅದಾದ ನಂತರ ಮತ್ತು ರಾಗಿ ಜೋಳ ಈ ಥರದನ್ನು ಬಿತ್ತಕ್ಕೆ ಶುರು ಮಾಡಿದ್ವಿ. ಅದು ಬಿತ್ತಕ್ಕೆ ಶುರು ಮಾಡಿದ ನಂತರ ಅರ್ಧ ಮಳೆ ಬಂದರೆ ಬೆಳೆ ಬರೋದು, ಇಲ್ಲ ಅಂದರೆ ಬೆಳೆ ಬರ್ತಾ ಇರಲಿಲ್ಲ. ನಮ್ಮ ತಾತ ಹಂಗೆ ಚೆನ್ನಾಗಿದ್ದರು ಒಟ್ಟಾರೆ. ಅದಾದ ನಂತರ ನಮ್ಮ ತಾತ ತೀರ್ಕೊಂಡ್ರು. ನಮ್ಮಪ್ಪ ಅವ್ರಿಗೆ ಕೃಷಿ ಹ್ಯಾಂಡ್ ಓವರ್ ಆಯಿತು. ಅದಾದ ನಂತರ ಫುಲ್ಲಿ ಲಾಸಲ್ಲಿ ನಡೆಯೋಕ್ಕೆ ಶುರು ಆಯಿತು ಅಗ್ರಿಕಲ್ಚರು. ನಮ್ಮಪ್ಪ ಅವರ ಬಂದಮೇಲೆ ನಮ್ಮಪ್ಪ ಅಫಿಷಿಯಲ್ಲು, ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಗ್ರಿಕಲ್ಚರ್ನ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಸೊ ನಮ್ಮ ತಾತನ ಕಾಲದಲ್ಲಿ ಲಾಭದಾಯಕವಾಗಿದ್ದಂಥ ಅಗ್ರಿಕಲ್ಚರು ನಮ್ಮ ಅಪ್ಪನ ಕೈಗೆ ಬಂದಮೇಲೆ ಲಾಸಲ್ಲಿ ನಡೆಯಲಿಕ್ಕೆ ಶುರು ಆಯಿತು. ಸೊ ಅದಾದಮೇಲೆ ನಾನು ಅದನ್ನು ಹೆಂಗಾದರೂ ಮಾಡಿ ನೋ ಲಾಸ್ ನೋ ಪ್ರಾಫಿಟಿಗೆ ನಡೆಸಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಆದರೆ ನಾವು ಡಿಸಿಷನ್ ಮೇಕರ್ ಅಲ್ಲ ಮನೆಯಲ್ಲಿ. ಯಾಕಂದ್ರೆ ನಮ್ಮಪ್ಪ ಎಲ್ಲ ಅಗ್ರಿಕಲ್ಚರ್ ಫ್ಯಾಮಿಲಿನಲ್ಲೂ ಅಪ್ಪಂದರು ಡಿಸಿಷನ್ ಮೇಕರ್ ಆಗಿರೋದ್ರಿಂದ ಮಕ್ಕಳ ಹೊಸ ಐಡಿಯಾಲಜಿಗಳಾಗಲಿ ಅಥವಾ ಏನಾದರೂ ಹೊಸ್ದಾಗಿ ಏನಾದ್ರು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದಾಗ ಅದಕ್ಕೆಲ್ಲ ರಿಸ್ಟ್ರಿಕ್ಷನ್ಸ್ ಇದ್ದೇ ಇರುತ್ತೆ. ಆ ಗೇಟ್ ದಾಟೇ ಹೋಗಬೇಕು. ಸೊ ಅದಕ್ಕೋಸ್ಕರ ನಾನು ತುಂಬ ಸ್ಟ್ರಗಲ್ ಮಾಡಿದೆ. ಒಂದು ಬೋರ್ವೆಲ್ ಇತ್ತು ಆಗ, ಅವರೇ ಮಾಡಿಸಿದ್ದು, ನಮ್ಮಪ್ಪ ಅವರೇ ಮಾಡಿಸಿದ್ದು. ರಿಟೈರ್ಡ್ ಆದ ದುಡ್ಡಲ್ಲಿ ಬೋರ್ಗಿರೆಲ್ಲ ಮಾಡಿಸಿದ್ರು. ಅದು ಸ್ವಲ್ಪ ದಿನ ಚೆನ್ನಾಗಿ ನಡೀತು. ಅದರಲ್ಲೂ ಕಬ್ಬು ಗಿಬ್ಬೆಲ್ಲ ಬೆಳೆದು ಚೆನ್ನಾಗಿ ಲಾಭ ಮಾಡಿದ್ವಿ. ನೋ ಲಾಸ್ ನೋ ಪ್ರಾಫಿಟಲ್ಲಿ ಬಂತು. ಅದಾದ ನಂತರ ನೀರು ಕಡಿಮೆ ಆದ ತಕ್ಷಣ ರೈನ್ ವಾಟರ್ ಮೇಲೆ ಡಿಪೆಂಡ್ ಆದ್ವಿ. ಅದಾದ ನಂತರ ತುಂಬ ಲಾಸ್ ಆಯಿತು. ಸೊ ಆಗ ನನಗೆ ಕ್ವಶನ್ ಶುರುವಾದದ್ದು, ಹಂಗಾದರೆ ಇಲ್ಲಿ ಹೆಂಗೆ ಲೈಫ್ನ ಲೀಡ್ ಮಾಡೋದು ಅನ್ನೋದು ಕ್ವಶನಾಗಿ ಉಳಿದಿತ್ತು. ಸೊ ಅದಾದ ನಂತರ ನಾನು ಯೋಚನೆ ಮಾಡಿದೆ, ಬಿಜಾಪುರ ಗುಲ್ಬರ್ಗ ಆ ಸೈಡೆಲ್ಲ ಹೋದಾಗ ನ್ಯಾಚುರಲ್ಲಾಗಿ ಏನು ಬೆಳೀತಾ ಇದ್ದಾವೆ ಗಿಡಗಳು, ಆ ಥರ ನಾವು ಯಾಕೆ ತೋಟ ಮಾಡಬಾರ್ದು. ಅದಾದ ನಂತರ ನಮಗೆ ಗೊತ್ತಾದದ್ದು ಚಾಮರಾಜನಗರ ಡಿಸ್ಟಿಕ್ನಲ್ಲಿ ಆಲೂರು ಒಂದೇ ತುಂಬ ಶ್ರೀಮಂತವಾಗಿರೋ ಊರು ನಮ್ಮ ಚಾಮರಾಜನಗರ ತಾಲೂಕಲ್ಲಿ. ಹೆಂಗೆ ಈ ಊರು ಶ್ರೀಮಂತವಾಗಿದೆ ಅಂತ ಯೋಚನೆ ಮಾಡೋಕ್ಕೆ ಹೋದಾಗ ಅಲ್ಲಿ ಪೂರ್ತಿ ಆರ್ಟಿಕಲ್ಚರ್ ಕ್ರಾಪೇ ಇದ್ದದ್ದು. ಆ ಆರ್ಟಿಕಲ್ಚರ್ ಕ್ರಾಪ್ ಇದ್ದುದರಿಂದ ಅವ್ರಿಗೆ ಪರ್ಮನೆಂಟ್ ಇನ್ಕಮ್ ಬರ್ತಾ ಇದೆ ಅಷ್ಟೋ ಇಷ್ಟೋ. ಈ ರೀತಿ ನಾವು ಕಡಲೆ ರಾಗಿ ಜೋಳ ಬಿತ್ತೋದು, ಅರ್ಧ ಮಳೆ ಬಂದರೆ ಬರೋದು ಹೋಗೋದು, ಈ ಥರ ಸ್ಥಿತಿ ಇತ್ತಲ್ಲ. ಆದರೆ ಅದರಲ್ಲಿ ಪರ್ಮನೆಂಟ್ ಇನ್ಕಮ್ ಬಂದೇ ಬರುತ್ತೆ ಅನ್ನೋ ಒಂದು ನಿಘಂಟಿತ್ತು. ಸೊ ಹಾಗಾಗಿ ನಾವು ಈ ಡ್ರೈ ಲ್ಯಾಂಡಲ್ಲಿ ಏನು ಮಾಡ್ಬೋದು ಅಂತ ಯೋಚನೆ ಶುರುವಾಯಿತು. ಅದಾದ ನಂತರ ನಾನು ಮಾವು ಹಾಕಬೇಕು, ಸಪೋಟ ಹಾಕಬೇಕು ಡ್ರೈ ಲ್ಯಾಂಡಲ್ಲಿ. ನನ್ನ ಹತ್ರ ಬತ್ತಿದ್ದು 1/4 ಇಂಚ್ ನೀರು, ಅದರಲ್ಲಿ ಅದನ್ನು ಹಾಕಿ ಡೆವಲಪ್ ಮಾಡಿದೆ. ಡೆವಲಪ್ ಆದ ನಂತರ ಸ್ವಲ್ಪ ಒಂದು 5-6 ವರ್ಷ ಅದರಲ್ಲೇ ಹೋರಾಟ ನಡೆಸಿದೆ. ಅದಾದ ಸ್ವಲ್ಪ ದಿನಕ್ಕೆ ಒಂದು ಸ್ವಲ್ಪ ನೀರು, 1-1.25 ಇಂಚ್ ನೀರು ಬರ್ತಾಯಿತ್ತಲ್ಲ, ಆರ್ಗ್ಯಾನಿಕಲಿ ಬಾಳೆ ಬೆಳಿಬೇಕು ಅಂತ ಬಾಳೆ ಹಾಕಿದೆ. ಬಾಳೆ ಹಾಕಿ ಎಲ್ಲ ಚೆನ್ನಾಗಿ ಗೊನೆ ಎಲ್ಲ ಬಂತು. ಹಿಂಗೆ ಮುಂಗಾರು ಗಾಳಿ ಶುರುವಾಯಿತು. ಹೆಚ್ಚು ಕಡಿಮೆ 1200 ಕಟ್ಟೆ ಹಾಕಿದೆ 1.5 ಎಕರೆಗೆ, 9 ಅಡಿ 7 ಅಡಿ ಸಾಲಲ್ಲಿ. ಉಳ್ಳಿ ಎಲ್ಲ ಬಿತ್ತಿ ಅದೆಲ್ಲ ಮಲ್ಚಿಂಗ್ ಮಾಡಿ
ಆಗ ಹೊಸ ಉರುಪು ಏನು ಹಸುನ ಮಾಸೆಲ್ಲ ತಗೊಂಡು ಅದರಲ್ಲಿ ಗೊಬ್ಬರ ಮಾಡಿ ಆ ವಾಸನೆ ಎಲ್ಲ ಕೇಳ್ಕೊಂಡು ಅದನ್ನೆಲ್ಲ ಗಿಡಗಳಿಗೆಲ್ಲ ಇಂಜೆಕ್ಟ್ ಮಾಡಿ ಅದನ್ನೆಲ್ಲ ಗೋಮೂತ್ರ. ಆಗ ಇನ್ನೂ ಈ ಜೀವಾಮೃತ ಬೀಜಾಮೃತ ಈ ಥರದ್ದೆಲ್ಲ ಏನು ಇರಲಿಲ್ಲ, ABCD ಇರಲಿಲ್ಲ. ಒಂದೊಂದು ಆಗ ಸಿಕ್ಕಿದ್ದೇ ದೊಡ್ಡ ದೊಡ್ಡ ನಾಲೆಡ್ಜ್ ಅದು. ಸೊ ಅಂಥದ್ದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಹೇಗೋ ಹಾಗೆ ಭೂಮಿನ ಫಲವತ್ತತೆ ಮಾಡಬೇಕು. ಆಗ ಸಾಯಿಲ್ ಕಾರ್ಬನ್ ರಚನೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಸೈಂಟಿಫಿಕಲಿ. ನಮಗೇನು ಗೊತ್ತಿದ್ದದ್ದು ಅವತ್ತು ಅಂತಂದರೆ ಸಾವಯವ ಕೃಷಿ ಮಾಡಬೇಕು ಅಂತಂದರೆ ತಿಪ್ಪೆಲಿರೋ ಗೊಬ್ಬರ ತಗೋಬೇಕು, ಇಲ್ಲ ಹಸಿರಲ್ಲೇ ಗೊಬ್ಬರ ಕೊಡಬೇಕು. ಅದು ಒಳಗಡೆ ಏನು ಕೆಲಸ ಮಾಡುತ್ತೆ ಅನ್ನೋದು ನಮಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಆದರೆ ನಾವು ಉಳ್ಳಿ ಚಂಬೆ ಎಲ್ಲ ಬಿತ್ತಿದ್ವಿ, ಚೆನ್ನಾಗಿ ಬಾಳೆನೂ ಬಂತು. ಆದರೆ ಗಾಳಿ ಬಿದ್ದು ಎಲ್ಲ ಮುರಿದೋಯ್ತು. ಅದು ದೊಡ್ಡ ದೊಡ್ಡ ಗೊನೆ ಬಂದಿದ್ದೆಲ್ಲ ಮುರಿದು ಬಿದ್ದೋಯ್ತು. ಸೊ ಅಂಥ ಸಂದರ್ಭದಲ್ಲಿ ತುಂಬ ಡಿಸಪಾಯಿಂಟ್ ಆಗ್ಬಿಡ್ತು ಅಗ್ರಿಕಲ್ಚರು. ಸೊ ನಾನು ಟೀಚಿಂಗ್ ಕೆಲಸನೂ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಇಲ್ಲಿ ನೋಡಿದ್ರೆ ಬಾಳೆ ಎಲ್ಲ ಬಿದ್ದು ಒಂಥರ ಯುದ್ಧದಲ್ಲಿ ಎಲ್ಲ ಸತ್ತು ಬಿದ್ದಿರೋ ಥರ ಬಿದ್ದಿದ್ದಾವೆ. ಇಡೀ ಬಾಳೆ ಎಲ್ಲ ಎಳೋದೊಂದು ಬಾಕಿ, ಎಲ್ಲ ತುಂಬಿ ಬಂದಿದೆ ಕಣ್ಣು. ಆದರೆ ನೋಡಿ ಆವಾಗ ಅನ್ನಿಸ್ತದೆ ಏನಪ್ಪ ಅಂತಂದರೆ, ಸೊ ಈ ಥರದ ಕ್ರಾಪ್ಗಿಂತ ನಾನು ಮರಾಧಾರಿತ ಕೃಷಿ ಮಾಡಬೇಕು ಅಂತ ಶುರು ಮಾಡಿದೆ. ಅದಾದರೆ ಮಳೆ ಗಾಳಿಗೆ ಏನೂ ಆಗೋಲ್ಲ. ವುಡ್ ಫುಡ್ ಫಾರೆಸ್ಟ್ ಅಂತ ಒಂದು ಥೀಮ್ ಇಟ್ಕೊಂಡು ಸಪೋಟ ಗಿಡಗಳು ತಗೊಳ್ಳೋಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಗಿಡಗಳನ್ನ ಫ್ರೀಯಾಗಿ ಕೊಡ್ತಿದ್ರು. ಫ್ರೀಯಾಗಿ ಕೊಡ್ತಿದ್ದಂಥ ಸಂದರ್ಭದಲ್ಲಿ ಹೋಗಿ ಅಲ್ಲಿ ನಾಗೇಶ್ ರಾವ್ ಅಂತ ಇದ್ದರು, ಈಗಲೂ ಅವ್ರನ್ನ ನೆನೆಸ್ಕೊತೀನಿ ನಾನು. ಅವ್ರನ್ನ ನಾನು ಮೀಟ್ ಮಾಡಿದೆ, ಸರ್ ಈ ಥರ ಇಂಟ್ರೆಸ್ಟ್ ಇದೆ ನನಗೆ ಅಂತ. ಆಗಪ್ಪ ನಾನು ಮಾತಾಡೋದು ನೋಡಿ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿ ಆಗ ಒಬ್ಬ ರೈತರಿಗೆ 40 ಗಿಡ ಕೊಡ್ತಿದ್ರು, ಅವ್ರು ನನಗೆ 80 ಗಿಡ ಕೊಟ್ಟರು. ಇಲ್ಲ ನೀನು ಮಾಡು ಅಂತ. ಯಾಕೆ ಅಂತಂದರೆ ಅವ್ರಿಗೇನಾಗಿತ್ತು ಅಂದರೆ ರೈತರಿಗೆ ಸಾವಿರಾರು ಗಿಡ ಕೊಟ್ಟಿದ್ರು, ಯಾರೂ ನೆಡ್ತಿರ್ಲಿಲ್ಲ. ತಗೊಂಡೋಗಿ ಮಡಗಿ ಒಣಗಿಸೋದು ಫ್ರೀಯಾಗಿ ಕೊಡ್ತಿರಲ್ಲ, ಈ ಥರ ಎಲ್ಲ ಆಗ್ತಿತ್ತು. ಬಟ್ ನಾನು 40 ಗಿಡ ನೆಟ್ಬಿಟ್ಟು ಅವ್ರಿಗೆ ಹೇಳಿದೆ, ಈ ಥರ ಬನ್ನಿ ಸರ್ ಒಂದು ದಿವಸ ನೋಡಿ ನೆಟ್ಟಿದ್ದೀನಿ 40 ಅಂತ. ಏನಕ್ಕೆ ಬಂದೆ ಪುನಃ ಅಂದರೆ ನನಗೆ ಕೇಳೋಕ್ಕೆ ಭಯ, ಇನ್ನೂ ಬೇಕು ಅಂತ. ಆಗ ಪುನಃ 40 ಗಿಡ ಕೊಟ್ಟರು. ನಾನು ಸೈಕಲಲ್ಲೇ ತಗೊಂಬಂದು, ಅದು ಆಟೋದಲ್ಲಿ ತರೋಕ್ಕೂ ದುಡ್ಡಿರಲಿಲ್ಲ ಆ್ಯಕ್ಚುಲಿ. ಸೈಕಲಲ್ಲಿ ತಗೊಬಂದು ನೆಟ್ವಿ ನಾವೇ. ನೆಟ್ಟು ಹೆಂಗೋ ಒಂದು 6 ವರ್ಷ ತುಂಬಿತು. ಸ್ವಲ್ಪ ಇನ್ಕಮ್ ಜನ್ರೇಟ್ ಆಯಿತು ಅದರಲ್ಲಿ. ಅದಾದ ನಂತರ ಪುನಃ ಒಂದು 30-40 ಸಾವಿರ ಕೈಗೆ ದುಡ್ಡು ಸೇರಿತು. ಸೇರಿದ ನಂತರ ಇನ್ನೂ 1.5 ಎಕರೆ ಇತ್ತು. ಅದರಲ್ಲೇನಾದರೂ ಒಂಚೂರು ಡೆವಲಪ್ ಮಾಡಬೇಕಲ್ಲ ಅಂತ. ಆಗ ಅದಕ್ಕೂ ಮೊದಲೇ ನಮ್ಮ ತಾತ CB ತೋಟದ ಲಿಂಗಪ್ಪ ಅಂತ, ನಮಗೆ ತುಂಬ ಆರ್ಟಿಕಲ್ಚರಲ್ಲಿ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ನಮ್ಮ ತಾತ. ನಾನು CBನೇ ಯಾಕೆ ಬೆಳಿಬಾರ್ದು ಅಂತ ಅಂದ್ಬಿಟ್ಟು ಸೀಬೆ ತಗೊಂಬಂದು ಹಾಕಿದೆ. ಆದರೆ ಅದೃಷ್ಟವಶಾತ್ ನನ್ನ ಸೀಬೆಗೆ ನೀರು ಸಾಲಲಿಲ್ಲ. ಆಗ ನಾನೇನು ಮಾಡಬೇಕಾಯ್ತು, ಆ 1.5 ಎಕರೆಯಲ್ಲಿದ್ದ ಸೀಬೆ ಗಿಡಗಳನ್ನೆಲ್ಲ ತೆಗೆದು ಬರ್ತಿದ್ದ ಒಂಚೂರು ನೀರಲ್ಲಿ ಏನಾದ್ರು ಮಾಡಬೇಕು. ಯಾಕೆ ಸಪೋಟ ಗಿಡ ನೀರು ಕೊಡದೆ ಬೆಳೆಯುತ್ತೆ ಅನ್ನೋದು ಗೊತ್ತಾಗೋಯ್ತು. ಸೊ ಆ ನೀರನ್ನ ಇದು 1.5 ಎಕರೆ ಮಾಡಿದ್ದೆ. ಅದು 1.5 ಎಕರೆ ಹೆಂಗಾದರೂ ಮಾಡಿ ಡೆವಲಪ್ ಮಾಡಬೇಕಂತ ಆಮೇಲೆ ಮ್ಯಾಂಗೋ ಡೆವಲಪ್ ಮಾಡಿಕೊಂಡೆ. ಅದ್ರ ಮಧ್ಯೆನೂ ಅಲಸಂದೆ, ಉರುಳಿ ಇದೆಲ್ಲ ಬೆಳೆಯೋದು. ಅದರಲ್ಲಿ ಒಂದಷ್ಟು ದುಡ್ಡು ಸಂಪಾದನೆ ಮಾಡೋದು, ಮತ್ತೊಂದು ಬೋರ್ ಹೊಡಿಸೋದು. ಒಟ್ಟು 11 ಬೋರ್ ಹೊಡಿಸಿದ್ದೆ. 30,000 ಸಂಪಾದನೆ ಮಾಡೋದು. 30,000 ರಿಂದ 50,000 ಬಂತು ಅಂದರೆ ಇನ್ನೇನು ಕಾರ್ಯಕ್ರಮ ಇಲ್ಲ, ಒಂದು ಬೋರ್ ಹೊಡಿಸೋದು. ಒಟ್ಟು 13 ಬೋರ್ ಹೊಡೆದಿರೋದು ನಾನು. ಆದರೆ ಅದಾಯ್ತಿತ್ತು, ಎಲ್ಲೂ ನೀರು ಬರ್ತಿರಲಿಲ್ಲ. ಇವತ್ತು ನೀರು ಬರ್ತಾ ಇರೋದು ನಮ್ಮ ಅಪ್ಪ ಹೊಡೆಸಿದ ಬೋರಲ್ಲೇ ನೀರು ಬರ್ತಾ ಇರೋದು. ಈಗ ಸುತ್ತ ಕೆರೆಗಳಿಗೆಲ್ಲ ನೀರು ಚೆನ್ನಾಗಿ ಕೊಟ್ಟರಲ್ಲ, ಕೆರೆಗಳಿಗೆ ನೀರು ತುಂಬಿದ ಮೇಲೆ ಈಗ ನಮ್ಮದು 2002ನೇ ಇಸ್ವಿನಲ್ಲಿ ಎಷ್ಟು ನೀರು ಬರ್ತಾಯಿತ್ತು ಅಷ್ಟೇ ನೀರು ಬರ್ತಾಯಿದೆ. ಸುತ್ತಮುತ್ತ ಎಲ್ಲರಿಗೂ ಹೆಲ್ಪ್ ಆಗಿದೆ ಆ ಒಂದು ಕಾರ್ಯಕ್ರಮದಿಂದ. ಅಂತರ್ಜಲದ ಮಟ್ಟ ಎಲ್ಲ ಹೆಚ್ಚಿಗೆ ಆಗಿದೆ. ಸೊ ಹಾಗಾಗಿ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲೇ ನಾನು ಕಂಟಿನ್ಯೂ ಆದೆ. ಯಾಕೆಂದರೆ ನಾವು ಕೆಮಿಕಲ್ ಹಾಕೋದ್ರಿಂದ ನೀರು ಜಾಸ್ತಿ ಬೇಕು, ಗೊಬ್ಬರನೂ ಜಾಸ್ತಿ ಬೇಕು, ಮತ್ತು ಲಾಂಗ್ ಟರ್ಮಲ್ಲಿ ಅದು ಸಸ್ಟೈನ್ ಅಲ್ಲ ಅನ್ನೋದು ಗೊತ್ತಾಗಿತ್ತು. ಸೊ ಅದಾಯ್ತಾ, ಲೈಫು ತುಂಬಾ ಕಲಿಸ್ತಾ ಹೋಯಿತು. ಪುನಃ ಅದಾದಮೇಲೆ ಮಾವು, ಸಪೋಟ ಇದನ್ನೆಲ್ಲ ನೇರ ಮಾರುಕಟ್ಟೆ ಮಾಡಿದೆ. ಅಲ್ಲ, ನೀವು ಸೀತಾಫಲನೂ ಪ್ರಯತ್ನ ಮಾಡಿದ್ದೆ? ಹೌದು, ಆ ಸೀತಾಫಲ ಆಗ ಇದಿತ್ತು, ಅರ್ಕಾ ಸುಪ್ರೀಮ್ ಅಂತ. ಅದನ್ನು ಕೂಡ ನಾನು ಪ್ರಯತ್ನ ಪಟ್ಟು, ಅದು ಪಾಲಿನೇಟ್ ಮಾಡ್ತಿತ್ತು, ಟೈಮ್ ಕೇಳ್ತಿತ್ತು. ಸೀತಾಫಲ ಬೆಳೆದು ಎಲ್ಲ ಆದಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಹಣ್ಣು ಅದು. ಆದರೆ ಪ್ರತಿಯೊಂದು ಬೆಳಗ್ಗೆ 6-6:30 ಪಾಲಿನೇಟ್ ಮಾಡೋಕ್ಕೆ ಶುರು ಮಾಡಬೇಕು, 9 ಗಂಟೆ ತನಕ. ಪುನಃ 4 ಗಂಟೆ ತನಕ ಪಾಲಿನೇಟ್ ಮಾಡಬೇಕಾಗಿತ್ತು, 4 ಗಂಟೆ ಮೇಲೆ. ಸೊ ಅದು ಟೈಮ್ ಕೇಳ್ತಿತ್ತು, ಅದು ಆಯ್ತಾ ಇರಲಿಲ್ಲ. ನೀವು ಶುರು ಮಾಡಿದಾಗ ಈ ಸಾವಯವ ಕೃಷಿನೇ ಆರಂಭ ಮಾಡಿದ್ದೆ? ಸಾವಯವ ಕೃಷಿನ ಶುರು ಮಾಡೋದು ಯಾಕೆ ಅಂತಂದರೆ, ಆಗಾಗಲೇ ನಾನು PUC ಓದ್ತಿರ್ಬೇಕಾದ್ರೆ ಸುಮಾರು ಲೇಖನಗಳನ್ನು ಓದ್ತಾ ಇದ್ದೆ. ಈಗ ಎಡಿಟೋರಿಯಲ್ಗಳು ಬರ್ತಿತ್ತು. ಮತ್ತು ಅಷ್ಟಾಗಲೇ ನಮ್ಮ ಜಿಲ್ಲೆಯಲ್ಲಿ MD ನಂಜುಂಡಸ್ವಾಮಿ ತುಂಬ ಪ್ರಭಾವ ಇತ್ತು. ರೈತ ಸಂಘದ್ದು ಎಲ್ಲ ಹೋರಾಟಗಳು ನಡೀತಾ ಇದ್ದವು.
ಅದನ್ನೆಲ್ಲ ಓದ್ತಾ ಇದ್ವಿ. ಸೊ ಅಗ್ರಿಕಲ್ಚರ್ ಒಂದು ಕಡೆ ಲಾಸ್ ಆಗ್ತಾ ಇದೆ ಅಂತ ಅನ್ನೋದು ಗೊತ್ತಾಗ್ತಾ ಇತ್ತಲ್ಲ. ಯಾಕೆಂದರೆ ಆವಾಗಲೇ ಅದೇ ಟೈಮಲ್ಲಿ ನಮ್ಮ ಜಿಲ್ಲೆನಲ್ಲೂ ಕೂಡ ದಿನೇ ರೇಷ್ಮೆ ನಶಿಸಿ ಹೋಗ್ತಾ ಇತ್ತು. ಸೊ ಅದನ್ನೆಲ್ಲ ನೋಡಿದಾಗ ನಮ್ಮ ತಾತ ಅಂತಿತ್ತು, ನಾವು ತಿಪ್ಪೆ ಗೊಬ್ಬರ ಹಾಕಿದಷ್ಟು ಬನ್ನಿ ಈ ಸೊಪ್ಪು ಬರಲ್ಲ, ಈಗ ಏನು ಉಪ್ಪು ಹಾಕಿರೋ ಸೊಪ್ಪು, ಆಮೇಲೆ ಈ ಉಪ್ಪು ಹಾಕಿರೋ ಗಿಡದ ಸೊಪ್ಪನ್ನ ತಗೊಬಂದು ಹಾಕಿದ್ರೆ ಗಿಡ ಮರಿ ಒಟ್ಟೋಗ್ಬಿಡ್ತವೆ ಅಂತ ನಮ್ಮ ತಾತ ಅನ್ನೋರು. ಆಮೇಲೆ ಇನ್ನೊಂದೇನು ಅಂದರೆ ಭೂಮಿ ಹಾಳಾಗೋಯ್ತೇನೋ ಸೆನ್ಸ್ನ ನಮ್ಮ ತಾತ ಹೇಳೋರು. ಯಾಕೆಂದರೆ ಆ ಗೊಬ್ಬರ ಹಾಕಿ ಅಕಸ್ಮಾತ್ ನೀರು ಮಳೆ ಹುಯ್ದೆ ಆ ಗೊಬ್ಬರ ಅಲ್ಲೇ ಇದ್ದರೆ ಆ ಗುಳಿನೇ ಸತ್ತೋಯ್ತಿತ್ತು. ಮಳೆ ಆಶ್ರಯದಲ್ಲಿ ಏನು ಮಾಡೋರು, ದನದ ಗೊಬ್ಬರ ಇಲ್ಲದೆ ಅಕಸ್ಮಾತ್ ತರಗಡಿ ಟೈಮಲ್ಲಿ ಅವ್ರೇನು ಹಾಕ್ತಿದ್ರು CN ಅಂತ ಹಾಕ್ತಿದ್ರು. ಆ CN ಹಾಕ್ಬಿಟ್ಟು ಜಾಸ್ತಿ ಯಾರು ಆಳುಗಳು ಒಂಚೂರು ಜಾಸ್ತಿ ಹಾಕ್ಬಿಟ್ಟು CNಗೆ ಮಳೆಗಿಳೆ ಉಯ್ದೆ ಹೋಗಿದ್ರೆ ಆ ಗುಳಿ ಸತ್ತೋಗೋದು. ಅದನ್ನು ಉದಾಹರಣೆ ಕೊಡೋರು. ಭೂಮಿ ಹಿಂಗೆ ಬರಡಾಗೋಯ್ತದೆ, ಇದು ಹಾಕಿದ್ರೆ ಎಷ್ಟು ವರ್ಷ ಬಂದವು ನಾವು ಅಂತ ಅನ್ನೋರು. ಆಗ ನಮಗೆ ಫೀಲಿಂಗ್ ಶುರುವಾಗೋದು. ಈ ಕಡೆ ವೈಜ್ಞಾನಿಕ ಚಿಂತನೆಗಳು, ಎಡಿಟೋರಿಯಲ್ಲಿ ಇದೆಲ್ಲ ಮಾತಾಡೋದು, ಮತ್ತು ರೈತ ಸಂಘದಲ್ಲಿ ಮಾತಾಡ್ತಾ ಇರೋದು, ಇದನ್ನೆಲ್ಲ ಕೇಳ್ತಿದ್ವಲ್ಲ. ಅಷ್ಟಕ್ಕಾಗಲೇ ಪರ್ಯಾಯ ಕೃಷಿ ವೇದಿಕೆ ಅಂತ ಚಾಮರಾಜನಗರದಲ್ಲಿ ಒಂದು ಹೊಸ ಥಾಟ್ ಶುರುವಾಗಿತ್ತು. ಈಗ ಶಿವಕುಮಾರ ಸ್ವಾಮಿಗಳೇ ಆರಂಭದಲ್ಲಿ ಸಾವಯವ ಇಂಗಾಲ ಅಂದರೆ ಏನು ಅನ್ನೋದು ಗೊತ್ತಿರಲಿಲ್ಲ ಅಂದರೆ ಈಗ ಅರ್ಥವಾಗಿದೆಯೇ? ಹೌದು. ಈಗ ಯಾಕೆ ಅಂತಂದರೆ ಸಾವಯವ ಇಂಗಾಲ ಅಂತಕ್ಕಂಥದ್ದು ಮನುಷ್ಯನಿಗೆ ಹಾರ್ಟ್ ಇದ್ದಂಗೆ ಭೂಮಿಗೆ. ಸೊ ಅದಿಲ್ಲದೆ ಇನ್ನು ಉಳಿದಾಟ ಏನೂ ನಡೆಯಲ್ಲ. ಸೊ ಈಗ ನನಗೆ ಗೊತ್ತಾದದ್ದೇನು ಅಂತಾರೆ, ನನಗೆ ಫಸ್ಟ್ ತುಂಬ ಯೋಚನೆ ಮಾಡ್ತಿದ್ದೆ, ಯಾಕೆ ನಾವು ಸಕ್ಸಸ್ ಆಯ್ತಾ ಇಲ್ಲ, ಕೆಮಿಕಲ್ಲಿ ಬೆಳೆಯೋಷ್ಟು ರಿಸಲ್ಟ್ನ ನಾವು ಆರ್ಗ್ಯಾನಿಕಲಿ ಯಾಕೆ ತಗೊಳಕ್ಕಾಯ್ತಾ ಇಲ್ಲ. ಎಲ್ಲರೂ ಕಾಮನಾಗಿ ಥಿಂಕ್ ಮಾಡೋದು, ಎಲ್ಲರಿಗೂ ಒಂದು ರೆಸಿಪಿ ಬೇಕು. ಜೀವಾಮೃತ ಹಾಕ್ಬಿಟ್ರೆ ಆಗೋಗುತ್ತೆ, ಗೋಕುಪ್ರಾಮೃತ ಹಾಕ್ಬಿಟ್ರೆ ಆಗೋಗುತ್ತೆ, ಅಥವಾ ಇನ್ನೇನೋ ಒಂದು ಹಾಕ್ಬಿಟ್ರೆ ಇಡೀ ಅಗ್ರಿಕಲ್ಚರು ಅದೊಂದನ್ನೇ ಕ್ಯಾರಿ ಮಾಡಿಬಿಡುತ್ತೆ ಅನ್ನೋ ರೀತಿ ಯೋಚನೆ. ಆದರೆ ನನಗೆ ಆಗ ಅನ್ನಿಸ್ತಿರಲಿಲ್ಲ. ಯಾಕೆಂದರೆ ಪ್ರತಿ 3 ಕಿಲೋಮೀಟ್ರಿಗೆ ಒಂದೊಂದು ಥರ ಮಣ್ಣಿದೆ, ಒಂದೊಂದು ಥರ ಹವಾಗುಣ ಇದೆ, ವೈವಿಧ್ಯತೆ ಇದೆ. ಒಂದೇ ಊರಲ್ಲಿ ತುಂಬ ಜಾತಿಯ ಮರಗಳಿದ್ದಾವೆ. ಒಂದು ಎಕರೆನಲ್ಲಿ ಇಷ್ಟೊಂದು ವೈವಿಧ್ಯತೆ ಇರುವಾಗ ಒಂದೇ ರೆಸಿಪಿನಲ್ಲಿ ಹೆಂಗೆ ಅಗ್ರಿಕಲ್ಚರ್ನ ಸಕ್ಸಸ್ ಮಾಡೋಕ್ಕಾಗತ್ತೆ, ಅದು ನನ್ನ ಥಿಂಕಿಂಗ್ ಆಗಿತ್ತು. ಸೊ ನಾನು ಯಾವಾಗಲೂ ಈ ಒಂದು ರೆಸಿಪಿ ಮೇಲೆ ಯಾವತ್ತೂ ನಿಂತ್ಕೋತಿರಲಿಲ್ಲ. ಆಲ್ಟರ್ನೇಟಿವ್ ಏನಿದೆ ಅನ್ನೋದನ್ನು ನಾನು ಯೋಚನೆ ಮಾಡ್ತಿದ್ದೆ. ಅಂಥ ಸಂದರ್ಭದಲ್ಲಿ ಆಗ ಭೂಮಿನಲ್ಲಿ ನಿಜವಾದ ಬದಲಾವಣೆ ಹೆಂಗೆ ಶುರುವಾಗಬೇಕು ಅನ್ನೋದು ಸೈಂಟಿಫಿಕ್ ಥಾಟ್ಸು ಆವಾಗ ಶುರುವಾಯಿತು. ಓಕೆ, ಹೇಳಿ. ಆಗ ಶುರುವಾದದ್ದೇನಪ್ಪ ಅಂತಂದರೆ, ಭೂಮಿನಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಏನಿತ್ತು, ನಮ್ಮ ಭೂಮಿನಲ್ಲಿ 3% ಕಾರ್ಬನ್ ಇತ್ತು. ಸೊ ಈಗ ನಮ್ಮಲ್ಲಿ ಏನಾಗಿದೆ, 0.3% ಕಾರ್ಬನ್ಗಿಂತ ಕೆಲವು ಕಡೆ ನಿಲ್ಲಿದೆ. ಈ ರೀತಿ ಪರಿಸ್ಥಿತಿ ಇದೆ. ಮತ್ತು ಈ ಕಾರ್ಬನ್ ಇಲ್ಲ ಅಂದರೆ ಭೂಮಿನಲ್ಲಿ ಯಾವುದೇ ರೀತಿಯ ಜೈವಿಕ, ರಾಸಾಯನಿಕ, ಭೌತಿಕ ಕ್ರಿಯೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಥಿಂಕಿಂಗ್ ಶುರುವಾದ ತಕ್ಷಣ ಸರಿ ಹಾಗಾದರೆ ಯಾವ ರೀತಿ ಕಾರ್ಬನ್ ಕ್ರಿಯೇಟ್ ಮಾಡಬೇಕು ಅನ್ನೋ ಆಲೋಚನೆ ಶುರುವಾಯಿತು. ಸೊ ಹಾಗಾದಾಗ ಈಗ ಎಲ್ಲ ಏನು ಅನ್ಕೊಬಿಟ್ಟಿದ್ವಿ, ಕಾರ್ಬನ್ ಅಂದರೆ ತಿಪ್ಪೆ ಗೊಬ್ಬರ ಹಾಕ್ಬಿಟ್ರೆ ಆಗೋಯ್ತದೆ, ಅಥವಾ ಇನ್ಯಾವುದೋ ಒಂದು ಹಾಕ್ಬಿಟ್ರೆ ಆಗೋಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಆಗ ನನಗೆ ಗೊತ್ತಾದ್ದೇನು ಅಂತಂದರೆ, ಸೊ ಇದೊಂದು ಡೈವರ್ಸಿಟಿ. ಈಗ ನಾವು ತಿಪ್ಪೆ ಗೊಬ್ಬರ ಹಾಕಬೇಕಾದ್ರೂ ಹಿಂದೆ ಏನಾಗ್ತಿತ್ತು, ಹಸು ಹಗ್ಗ ಬಿಚ್ಚಿ ಮೇಯಿಸ್ತಿದ್ರು, ಕಾಡಲ್ಲೆಲ್ಲ ಮೇಯಿಸ್ಕೊಬರೋರು. ಅದು ಡೈವರ್ಸಿಫೈಡ್ ಆಗಿರ್ತಕ್ಕಂಥ ಆಹಾರನ ತಿನ್ಕೊಬರೋದು. ಮತ್ತು ಇನ್ನೊಂದೇನು ಅಂತಂದರೆ, ಅದ್ರ ಮೇಯುವಾಗ ಅದ್ರ ಮೂಗಿನ ಮುಖಾಂತರ ಅದಕ್ಕೆ ಸೂಕ್ಷ್ಮಜೀವಿಗಳೆಲ್ಲ ಹೊಟ್ಟೆ ಒಳಗೆ ಹೋಗೋದು, ಮತ್ತು ಅದು ತೊಪ್ಪೆ ಹಾಕುವಾಗ ವಾಪಸ್ ಬರೋದು, ಅವೆಲ್ಲ ಅಲ್ಲಿ ಅಕ್ಯುಮುಲೇಟ್ ಆಗಿರೋದು. ನಾವು ಗೊಬ್ಬರದಲ್ಲಿ ಅದೇ ರೀಜನ್ರೇಟ್ ಆಗಿ ಇದ್ದು ಅದು ನಮ್ಮ ಹೊಲದಲ್ಲಿ ಅದು ಡೆವಲಪ್ ಆಯ್ತಿತ್ತು. ಇವತ್ತು ಅಗ್ರಿಕಲ್ಚರ್ ಸಿಸ್ಟಮ್ ಹೆಂಗಾಗಿದೆ ಅಂದರೆ, ಹಗ್ಗ ಕಟ್ಟಾಕ್ಬಿಡ್ತಾರೆ, ನೆಲ್ಲುಲ್ಲು ನೇಪಿಯರು ಹಾಕಿ ಬೇಯಿಸ್ಬಿಟ್ಟು ಅದರಲ್ಲಿ ಜೀವಾಮೃತ ಮಾಡಿಬಿಟ್ಟು ಅದರಲ್ಲಿ ಗೋಕೃಪಾಮೃತ ಅಥವಾ ಇನ್ನೊಂದೇನೋ ಮಾಡಿಬಿಟ್ಟು ನೀನು ಅಗ್ರಿಕಲ್ಚರ್ ಸಕ್ಸಸ್ ಆಗಲಿಲ್ಲ ಅಂತಂದರೆ ಹೆಂಗೆ ಸಾಧ್ಯ ಅನ್ನೋ ಥಾಟ್ಸು ಶುರುವಾಯಿತು. ಯಾಕೆಂತಂದರೆ ಅಷ್ಟು ಡೈವರ್ಸಿಫೈಡ್ ಆಗಿರ್ತಕ್ಕಂಥ ಆಹಾರ ತಿನ್ಕೊಂಬಂದಂಥ ಹಸುನಲ್ಲಿ ಇರ್ತಕ್ಕಂಥ ಪ್ರಾಡಕ್ಟೇ ಬೇರೆ, ಕೊಟ್ಟಿಗೆನಲ್ಲಿ ಮೇಯ್ಕೊಂಡು ತೊಪ್ಪೆ ಹಾಕಿದಾಗ ಅದರಲ್ಲಿರೋ ಪ್ರಾಡಕ್ಟೇ ಬೇರೆ. ಈ ನಾಟಿ ಹಸುನೇ ಕಟ್ಕೊಂಡು ಹಾಕಿದ್ರೂ ಕೂಡ ಅದು ಅಂಥ ವೈಜ್ಞಾನಿಕವಾಗಿ ಸಮರ್ಥವಾದಂಥ ಇದು ಇರಲ್ಲ ಅಲ್ಲಿ. ಸೊ ಹಾಗಾಗಿ ನನಗೆ ಆಗ ಗೊತ್ತಾದದ್ದು, ಹಸು ಇಲ್ಲದೆ ಹಾಗಾರೆ ಅಗ್ರಿಕಲ್ಚರ್ ಮಾಡೋಕ್ಕಾಗಲ್ವ, ಕಾಡಲ್ಲಿ ಹೆಂಗೆ ಬೆಳೆತ್ತು ಅಗ್ರಿಕಲ್ಚರ್, ಹಂಗಾರೆ ಅಲ್ಲಿ ಗಿಡ ಮರ ಎಲ್ಲ ಬೆಳೆದಿದೆಯಲ್ಲ. ಸೊ ಇದೆಲ್ಲ ಒಂದು ಫಾರ್ಮ್ ಮಾಡಿ ಆಗ ನನಗೆ ಗೊತ್ತಾದ್ದೇನು ಅಂತಂದರೆ, ಈ ರುಡಾಲ್ಫ್ ಸ್ಪಿನ್ನರ್ ಅನ್ನೋರದ್ದು ಒಂದು ಬುಕ್ಸ್ ಓದಿದೆ. ಆಗ ಅವರು ಸಾಯಿಲ್ ಕಾರ್ಬನ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಮಾತಾಡೋರು. ಯಾಕಂದರೆ ಸಾಯಿಲ್ ಕಾರ್ಬನ್ನು ಮಿನಿಮಮ್ 0.8% ಇದ್ದಾಗ ಅದರಲ್ಲಿ ಅಗ್ರಿಕಲ್ಚರ್ ಆಕ್ಟಿವಿಟಿಗೆ ಬೇಕಾದಂಥ ಜೈವಿಕ ರಾಸಾಯನಿಕ ಕ್ರಿಯೆ ಶುರುವಾಗುತ್ತೆ.
ರುಡಾಲ್ಫ್ ಸ್ಟೀನರ್ ಅಂದರೆ ಬಯೋಡೈನಮಿಕ್ ಅಗ್ರಿಕಲ್ಚರ್ ಪುಸ್ತಕ ಬರೆದವರು. ಸೊ ಅದರಲ್ಲಿ ನನಗೆ ಚೆನ್ನಾಗಿ ಅರ್ಥ ಆಯಿತು. ಮತ್ತು ಡಾಬೋಳ್ಕರ್ ಕೃಷಿ ಅವ್ರದ್ದು ಬುಕ್ಸ್ಗೆಲ್ಲ ಓದಿದಾಗ ಅರ್ಥ ಆಗಿತ್ತು. ಅದನ್ನು ಹೆಂಗಾದರೂ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕು. ಹೇಗೆ ಮಾಡಿದ್ರಿ ನಿಮ್ಮ ಜಮೀನಲ್ಲಿ? ನಮ್ಮ ಜಮೀನಲ್ಲಿ ನಾನು ಶುರು ಮಾಡೋದೇನಪ್ಪ ಅಂತಂದರೆ ನವಧಾನ್ಯಗಳನ್ನು ಬಿತ್ತಬೇಕು, ಡೈವರ್ಸಿಫೈಡ್ ಆಗಿರಬೇಕು. ಯಾಕಂದರೆ ಬರೀ ಉರುಳಿ ಅಥವಾ ಚಂಬೆ ಸೆಣಬು ಇದನ್ನು ಹಾಕಿದ್ರೆ ಬರೀ ನೈಟ್ರೋಜನ್ಗೆ ಸಂಬಂಧಪಟ್ಟದ್ದು ಸಿಗುತ್ತೆ. ಮತ್ತು ಎಣ್ಣೆ ಕಾಳುಗಳಲ್ಲೇ ಬೇರೆ ರೀತಿಯ ಫಿಸಿಕಲಿ ಕೆಮಿಕಲ್ ಪ್ರಾಪರ್ಟಿ ಬೇರೆ ಇರುತ್ತೆ. ಏಕದಳದಲ್ಲೇ ಅದರ ಪ್ರಾಪರ್ಟಿನಲ್ಲಿ ಬೇರೆ ಥರ ಪ್ರಾಪರ್ಟಿ ಇರುತ್ತೆ. ಇದು ನನಗೆ ಅರ್ಥ ಆಯಿತು. ಆಗ ನನಗೆ ಗೊತ್ತಾಯಿತು ನವಧಾನ್ಯ ಅಂದರೆ ಯಾವ್ಯಾವುದು? ನವಧಾನ್ಯ ಅಂತಂದರೆ 3 ಎಣ್ಣೆಕಾಳುಗಳು, 3 ಏಕದಳ, 3 ದ್ವಿದಳ. ಹೇಳ್ಬಿಡಿ ಹೆಸರು. ಏಕದಳದಲ್ಲಿ ನಾವು ರಾಗಿ ಇರ್ಬೋದು, ಮುಸ್ಕಿನ ಜೋಳ ಇರ್ಬೋದು, ಜೋಳ ಇರ್ಬೋದು, ಈ ಥರದನ್ನು ತಗೋಬೋದು. ಎಣ್ಣೆಕಾಳುಗಳಲ್ಲಿ ನಾವು ಮುಖ್ಯವಾಗಿ ಎಳ್ಳು, ಹುಚ್ಚೆಳ್ಳು, ಸೂರ್ಯಕಾಂತಿ ಅಥವಾ ಕಡಲೆಕಾಯಿನ ಬೀಜ, ಈ ಥರದನ್ನು ಎಣ್ಣೆ ಬೀಜದಲ್ಲಿ ತೊಗೋತೀವಿ. ದ್ವಿದಳ ಧಾನ್ಯದಲ್ಲಿ ಹೆಚ್ಚು ಬಯೋಮಾಸ್ ಬೇಕು ಅಂತಂದರೆ ಅದು ಬ್ಲ್ಯಾಕ್ ಕಟನ್ ಸಾಯಿಲ್ ಆಯಿತು ಅಂತಂದರೆ ಚಂಬೆ, ರೆಡ್ ಸಾಯಿಲ್ ಆಯಿತು ಅಂದರೆ ಸೆಣಬು. ಇದನ್ನು ಆ್ಯಡ್ ಮಾಡಿಕೊಂಡು ಅದಕ್ಕೆ ಉರುಳಿ ಅಥವಾ ಅಲಸಂದೆ ಈ ಥರದನ್ನು ಆ್ಯಡ್ ಮಾಡ್ಕೋಬೇಕು. 1 ಎಕರೆಗೆ ಎಷ್ಟು ಕೆಜಿ? 1 ಎಕರೆಗೆ 15ರಿಂದ 20 kg. ಸೊ ಅದರಲ್ಲಿ ಏನಾಯಿತು ಅಂತಾರೆ, ನಾವು ಅದನ್ನು ಮಾಡೋಕ್ಕೆ ಹೋದಾಗ ಈ ಎಳ್ಳು ಹುಚ್ಚೆಳ್ಳು ಸಣ್ಣ ಕಾಳುಗಳು ಎರ್ಚಿದಾಗ ಏನಾಯ್ತೆ, ಹುಚ್ಚೆಳ್ಳು ಎಳ್ಳು ಹುಟ್ಟೋದಿಲ್ಲ, ಡೀಪಿಗೆ ಬಿದ್ಕೊಬಿಡ್ತವೆ ನಾವು ಕಲ್ಟಿವೇಟ್ರು ಅಥವಾ ಟ್ಯಾಕ್ಟ್ರ್ನಲ್ಲಿ ರೊಟೋವೇಟ್ ಮಾಡಿದಾಗ. ಸೊ ಅದಾದಮೇಲೆ ಗೊತ್ತಾಯಿತು ನಾವು ಆ ಸಣ್ಣ ಬೀಜಗಳನ್ನೇ ಸಪ್ರೇಟು ಮಳ್ಳಿಗೆ ಬೆರ್ಚ್ಕೊಂಡು ಎರಿಸಿ ಆಮೇಲೆ ಬಳ್ಳೆಳಿಬೇಕು ಅನ್ನೋದು ಗೊತ್ತಾಯಿತು. ಸೊ ಯಾಕೆಂತಾರೆ ಬಿತ್ತನೆ ಮಾಡಿ ನಾವು ಇವ್ಯಾಲ್ಯುವೇಷನ್ ಮಾಡಿದಾಗ ದಪ್ಪ ಕಾಳುಗಳೆಲ್ಲ ಚೆನ್ನಾಗಿ ಹುಟ್ತಿದ್ವು, ಈ ಸಣ್ಣ ಕಾಳುಗಳೆಲ್ಲ ಹುಟ್ತಿರ್ಲಿಲ್ಲ. ಸೊ ಆಗ ಹಿರಿ ತಲೆಗಳನ್ನ ನಾವು ಕೇಳಿದಾಗ ಯಾಕೆ ತಾತ ಇದು ಬಿತ್ತಾಗ ಇದು ಹುಟ್ಟಲಿಲ್ಲ ಅಂತಂದರೆ, ಎಡ ನೀನು ಅಪ್ಪಟಿ ನಾಟಕ್ಕೆ ಬಿತ್ಬಿಟ್ರೆ ಅದು ಹುಟ್ಟಿದ ಅಂತ ನಮ್ಮ ತಾತಂದ್ರೆಗಳೆಲ್ಲ ಹೇಳೋರು. ಸೊ ಆಮೇಲೆ ಗೊತ್ತಾಯಿತು, ಅದು ಸಣ್ಣ ಕಾಳಾಗಿರೋದ್ರಿಂದ ಅದ್ರ ಮೇಲೆ ಬರೀ 1/2 ಇಂಚ್ ಮಣ್ಣು ಬಿದ್ದರೆ ಸಾಕು. ನಾವು ಕಲ್ಟಿವೇಟ್ರು ರೋಟೋವೇಟ್ರು ಹೊಡೆದಾಗ ತುಂಬ 2 ಇಂಚ್ 3 ಇಂಚ್ ಬಿದ್ಕೊಬಿಡುತ್ತೆ, ಅದು ಹುಟ್ಟಲ್ಲ. ನವಧಾನ್ಯಗಳಿಂದ ಅಷ್ಟೇ ಸಾಯಿಲ್ ಕಾರ್ಬನ್ ಇನ್ಕ್ರೀಸ್ ಆಗುತ್ತೆ ಅಂತೀರಾ ಅಥವಾ ಇನ್ನೂ ಏನಾದ್ರು ಮಾಡಿದ್ರೆ? ಇಲ್ಲ, ನಾನು ಸದ್ಯಕ್ಕೆ ಅದಷ್ಟೇ ಮಾಡಿದ್ದು, ನವಧಾನ್ಯಗಳನ್ನು ಕೊಟ್ಕೊಂಡದ್ದು. ಅದಾದ ನಂತರ ನಮಗೆ ಗೊತ್ತಾದ್ದು ಈ ಡಾಕ್ಟರ್ ಸುಂದರ್ ರಾಮನ್ ಅಂತ ಅಂದ್ಬಿಟ್ಟು ತಮಿಳ್ನಾಡಿನವರು, ಅವರೊಂದಷ್ಟು ಸತ್ತಿ ಹತ್ರ ಇದ್ರಲ್ಲ, ಅವರು ಪರ್ಯಾಯ ಕೃಷಿ ವೇದಿಕೆಗೆ ಬಂದು ಟೀಚ್ ಮಾಡ್ತಿದ್ದು. ಅವರೊಂದಷ್ಟು ರೆಸಿಪಿಗಳನ್ನ ಹೇಳ್ಕೊಟ್ಟಿದ್ರು. ಅವುಗಳನ್ನೆಲ್ಲ ಮಾಡಿ ದ್ರಾವಣಗಳನ್ನೆಲ್ಲ ಮಾಡಿ ನಾವು ಹಾಕ್ತಿದ್ವಿ. ಪೂಚಿ ಮರದ್ದು ಅದೆಲ್ಲ ಒಂದು 10-12 ಥರ ಸೊಪ್ಪುಗಳನ್ನೆಲ್ಲ ತಗೊಂಡು ಅದನ್ನು ಗೋಮೂತ್ರದಲ್ಲಿ ನೆನೆಸಿ ಅದನ್ನೆಲ್ಲ ಹಾಕ್ತಿದ್ವು. ಎಕ್ಕು ಸೊಪ್ಪು, ಉಗ್ನಿ ಸೊಪ್ಪು, ಇವುಗಳನ್ನೆಲ್ಲ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ಲರ್ನಿಂಗ್ ಪ್ರೋಸೆಸ್ಸು. ಸೊ ಅದೆಲ್ಲ ಗೊತ್ತಾದ್ಮೇಲೆ ಸಾಯಿಲಲ್ಲಿ ಏನಾಯಿತು, ಬಣ್ಣ ಚೇಂಜ್ ಆಯಿತು. ಈಗ ನಮ್ಮ ಬ್ಲ್ಯಾಕ್ ಕಟನ್ ರೆಡ್ ಸಾಯಿಲ್ ಏನಾಯಿತು, ಬತ್ತ ಬ್ಲ್ಯಾಕ್ ಕಟನ್ ಸಾಯಿಲ್ ಥರ ಆಯಿತು. ಇವತ್ತು ನಾವು ನಮ್ಮ ಹೊಲದಲ್ಲಿ ಏನಾದರೂ ಒಂದು ಗುಂಡಿ ತೆಗೆದು ಗಿಡ ನೆಡಬೇಕು ಅಂತಂದರೆ ಬರೀ ಮೌಟಿನಲ್ಲೇ ತೆಗೆದು ಬಿಡ್ಬೋದು ಮಣ್ಣನ್ನ. ಎಷ್ಟಿದೆ ಈಗ ಸಾವಯವ ಇಂಗಾಲ? ನಮ್ಮದಲ್ಲಿ 3% ಮೇಲಿದೆ. ಪರವಾಗಿಲ್ಲ. ಎಷ್ಟು ವರ್ಷದಲ್ಲಿ ಅದು ಬದಲಾವಣೆ ಇದು? ಅದು ನಾನು ಆ ಥರ ಬದಲಾವಣೆ ಕಂಡದ್ದು ನಂದೊಂದು 5-6 ವರ್ಷದಲ್ಲೇ ಬದಲಾವಣೆ. 5-6 ವರ್ಷದಲ್ಲಿ ಆಯಿತು. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಸಾವಯವ ಸಂಪದ ಸಮಗ್ರ ಸಾವಯವ ಕೃಷಿ ಬದುಕಿನ ಬೇಸಾಯ ಚಿತ್ರಣ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭ ಇದೇ ತಿಂಗಳ 26ನೇ ತಾರೀಕು ಬುಧವಾರ ಬೆಳಗ್ಗೆ 10 ಗಂಟೆಗೆ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ, ನಾಗನಹಳ್ಳಿ, ಮೈಸೂರು ತಾಲೂಕು ಇಲ್ಲಿ ನಡೆಯಲಿದೆ. ಗಮನಿಸಿ, ಅದೇ ವೇದಿಕೆಯಲ್ಲಿ ಅಂದೇ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಕೂಡ ನೆರವೇರಲಿದೆ. ಬನ್ನಿ, ಭಾಗವಹಿಸಿ. ಹಸು, ಎಮ್ಮೆ, ಆಡು, ಕುರಿಗಳು ಬೇಸಾಯದಲ್ಲಿ ಒಟ್ಟುಗೂಡಲು ಇದೇ ತಿಂಗಳ 26ನೇ ತಾರೀಕು ಬುಧವಾರ ಬೆಳಗ್ಗೆ 10 ಗಂಟೆಗೆ ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಾವಯವ ಸಂಪದ ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ, ಸಮಾರೋಪ ಸಮಾರಂಭ ಹಾಗೂ ಕೃಷಿ ದೀವಿಗೆ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಸಾವಯವದಲ್ಲಿ ಸಮಗ್ರ ಕೃಷಿಯಿದೆ, ಮಣ್ಣಿಗೂ ಮನುಜಗೂ ಆರೋಗ್ಯ. ಈಗ ಶಿವಕುಮಾರ ಸ್ವಾಮಿಗಳ ಕೇವಲ ಸಾವಯವ ಕೃಷಿ, ಸಾವಯವ ಇಂಗಾಲದ ಅಭಿವೃದ್ಧಿಯಿಂದಷ್ಟೇ 15 ಎಕರೆನಲ್ಲಿ ನೀವು ಆದಾಯ ಮಾಡಿ 15 ಎಕರೆ ಜಮೀನು ಖರೀದಿ ಮಾಡಿದ್ದ?
ಇಲ್ಲ, ನಾನು 15 ಎಕರೆನಲ್ಲಿ ಪೂರ್ತಿ ಕೃಷಿ ಮಾಡ್ತಾ ಇಲ್ಲ. 5 ಎಕರೆನಲ್ಲಿ ಭತ್ತ ಬೆಳೀತಾ ಇದ್ದಾರೆ, ಅದನ್ನು ನಾನು ಲೀಸ್ ಕೊಟ್ಬಿಟ್ಟಿದ್ದೀನಿ. ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಬರೀ 5 ಎಕರೆ ಮಾತ್ರ. ಇನ್ನು ಉಳಿದದನ್ನ ಕೆಲವರಿಗೆ ಫ್ರೀಯಾಗಿ ಉತ್ಕೊಳ್ಳೋಕ್ಕೂ ಬಿಟ್ಬಿಟ್ಟಿದ್ದೀನಿ. ಸರಿ. ಸೊ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು, ನಾನು ಏನು 5 ಎಕರೆನಲ್ಲಿ ಮಾವು, ಬಟರ್ ಫ್ರೂಟು ಮತ್ತು ಸಪೋಟ, ಹಲಸು, ಇವುಗಳಲ್ಲಿ ದುಡ್ಡು ಬರ್ತಾ ಇರೋದು. ಓಕೆ, ಹಲಸು ಯಾವ್ದು ಹಾಕಿದಿರಿ? ಹಲಸು ನಾನು 33 ವೆರೈಟಿ ಹಲಸುಗಳನ್ನು ತಂದು ಹಾಕಿರೋದು. 33 ವೆರೈಟಿಗೆ ಹಲಸಿನಲ್ಲಿ ಏನಾಗಿದೆ ಅಂತಂದರೆ ಸಕ್ಸಸ್ ಆಗಿರ್ತಕ್ಕಂಥದ್ದು ಕೇವಲ 13 ವೆರೈಟಿ ಮಾತ್ರ. ಯಾವ್ಯಾವುದು? ಪ್ರಕಾಶ್ ಚಂದ್ರ ಚೆನ್ನಾಗಿ ಬಂದಿದೆ, ಮತ್ತು ಸಿಂಧೂರ ಚೆನ್ನಾಗಿ ಬಂದಿದೆ, ವಿಯೆಟ್ನಾಮ್ ಅರ್ಲಿ ಸೂಪರ್ ಚೆನ್ನಾಗಿ ಬಂದಿದೆ, ಹಾಗೆಯೇ ಇದು ಭೈರಚಂದ್ರ ಚೆನ್ನಾಗಿ ಬಂದಿದೆ. ಸಿದ್ಧ ಹಲಸು ಹಾಕಿಲ್ವ ನೀವು? ಇಲ್ಲ, ಸಿದ್ದು ಹಲಸು ನನಗೆ ಅದು ಬೇಡ ಬಿಡಿ, ನಾನು ಹಾಕಿರೋದು ಮಾತ್ರ ಮಾತಾಡೋಣ. ನಾನು ಯೋಚನೆ ಮಾಡ್ತಿದ್ದೇನು ಅಂತಂದರೆ ಸ್ವಾತಂತ್ರ್ಯ ಇರಬೇಕು ಅಂತ. ನಾವು ಯಾವುದೇ ತಳಿನ ಹಾಕಿದ್ರೆ ಅದನ್ನು ಬೆಳೆಯೋಕ್ಕೆ, ಮಾರೋಕ್ಕೆ ಎಲ್ಲದಕ್ಕೂ ನಮಗೆ ಸ್ವಾತಂತ್ರ್ಯ ಇರಬೇಕು ಅನ್ನೋ ದಿಕ್ಕಿನಲ್ಲಿ ನಾನು ಯೋಚನೆ ಮಾಡ್ತಿದ್ದಿದ್ರಿ. ಈಗ ನಿಮ್ಮಲ್ಲಿ 13 ಹಲಸಿನ ತಳಿ ಚೆನ್ನಾಗಿದೆ. ಇದೆ. ಬೆಣ್ಣೆಹಣ್ಣಿನ ಬಗ್ಗೆ ಹೇಳಿ. ಬೆಣ್ಣೆಹಣ್ಣು ಸ್ಟಾರ್ಟಿಂಗಲ್ಲಿ ನಾನು ಕೊಡಗಲ್ಲಿ ನಮ್ಮಮ್ಮ ಚಿಕ್ಕಮ್ಮ ಅವರು ಊರು, ಅಲ್ಲಿ ಅವ್ರು ಅಲ್ಲಿಂದ ತಂದು ಊರಲ್ಲಿ ಅದನ್ನು ಪೇಸ್ಟ್ ಮಾಡಿ ಕೊಡೋರು, ಸಕ್ಕರೆ ಹಾಕಿ. ತುಂಬ ಇಷ್ಟ ಆಗೋದು ಅದು, ಬ್ರೆಡ್ಗೆ ಹಾಕಿ ಇದೆಲ್ಲ ಮಾಡಿ ತಿಂದಾಗ. ಸೊ ನಾನು ಯಾಕೆ ಇದು ಬೆಳಿಬಾರ್ದು ಅಂತ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಕೇಳಿದ್ರೆ, ಅದು ಆಗಲ್ಲಪ್ಪ, ಅದೆಲ್ಲ ಕೂರ್ಗಲ್ಲಿ ಬೆಳೆಯೋದು, ಹಂಗೆ ಹಿಂಗೆ ಅಂದರು. ನನಗನ್ಸೋದು ಏನೋ ಅವರು 10-15 ಬೀಜ ಕೊಟ್ಟರೆ ತಗೊಂಡು ನೆಡೋಕ್ಕೆ ನನಗೇನೋ ಅಂತಂದ್ಬಿಟ್ಟು ನೆಟ್ಟದ್ದು. ಸೊ ಅದು ಹಾಗೆ ಬೆಳೀತು. ಒಂದು 3 ವರ್ಷಕ್ಕೆ ಒಂದು ಮರ ಮಾತ್ರ ಕಾಯ್ಬಿಡ್ತು, 4 ವರ್ಷಕ್ಕೆ. ಸೊ ಆಗ ಹಣ್ಣೇ ಬರಲ್ಲ ಅಂತಿದ್ದು, ಆ ಹೂ ಬಿಟ್ಟ ತಕ್ಷಣ ತುಂಬ ಖುಷಿ ಆಗ್ಬಿಡ್ತು. ಬರಲ್ಲ ಅಂದಿದ್ರು, ಬಂದದಲ್ಲ. ನಾನು ಹೋಗಿ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಕೇಳಿಸ್ಕೊಳ್ಳೋ ಪೇಷನ್ಸು ಇಲ್ಲ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ. ಸರ್ ನಮ್ಮ ತಾವು ಬಂದಿದೆ ಸರ್. ನನಗೆ ಇನ್ನೊಂದು ಖುಷಿ ಆದದ್ದೇನು ಅಂದರೆ, ಮಹದೇಶ್ವರನ ಬೆಟ್ಟದಲ್ಲಿ ಆ ಮೇನ್ ರೋಡಲ್ಲೇ 1-2-3 ಗಿಡ ಇದ್ದಾವೆ ಬಟರ್ ಫ್ರೂಟು. ಸೊ ಅದನ್ನು ನೋಡಿ ನನಗೆ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಸೊ ಅದಾದಮೇಲೆ ನಾನು ಇನ್ನೂ 50 ಬೀಜ ತೊಗೊಂಬಂದು ನೆಟ್ಟೆ. ಸೊ ಹಾಗೂ ಹೀಗೂ ಮಾಡಿ ಬೆಳೆದು ನಿಂತ್ಕೊಂಡು ಕೆಲವು ನಮಗೆ ಕಾಯಿ ಬಿಡ್ನಿಲ್ಲ. ಆಗ ಗೊತ್ತಾಯಿತು, ನಾ ತಗೊಂಬಂದು ಹಾಕಿರೋ ಬೀಜ ಎಳಸಿನ ಬೀಜಗಳು, ಮತ್ತು ಬಲ್ದಿರೋ ಮರದಿಂದ ನಾನು ಬೀಜನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅನ್ನೋದು ಗೊತ್ತಾಯಿತು. ಅದಾದ ನಂತರ ಚೆನ್ನಾಗೇ ಬೆಳೆದೆ, ಅದರಲ್ಲಿ ಒಳ್ಳೆ ದುಡ್ಡು ಮಾಡಿದೆ. ಏನಂತಂದರೆ, ನಾನು 1 kg ಹಣ್ಣು 150 ರೂಪಾಯಿ ಕಮ್ಮಿ ಯಾವತ್ತೂ ಕೊಟ್ಟಿಲ್ಲ ಇದುವರೆಗೂ. ನಾನು ನೇರ ಮಾರುಕಟ್ಟೆ ಮಾಡಿದೆ, ಅಪಾರ್ಟ್ಮೆಂಟ್ಗಳಿಗೆ ಕೊಟ್ಟೆ, ಅಂಗಡಿಗಳಿಗೆ ಕೊಟ್ಟೆ. ಪುನಃ ಅದಾದ ನಂತರ ಚಾಮರಾಜನಗರದಲ್ಲಿ ಬಟರ್ ಫ್ರೂಟ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಆ ಅಂಗಡಿಯವ್ರಿಗೆ ತಗೊಂಡೋಗಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿ ಅವ್ರಿಗೆ ಸ್ಟಾರ್ಟಿಂಗಲ್ಲಿ 30 ರೂಪಾಯಿ ಕೊಟ್ಟೆ. ಅವ್ರು ತಗೊಂಡು ನನ್ನ ಹತ್ರ 80 ರೂಪಾಯಿಗೆ ಮಾರ್ತಿದ್ರು. ಸೊ ಅವರು ನಮ್ಮ ಹತ್ರ ಇಲ್ಲಿ ಯಾರೂ ತಗೊಳ್ಳೋದೇ ಇಲ್ಲ, ಅವರು ಇವರು ಕೊಟ್ಟು ಬಲವಂತ ಕೊಟ್ಟು ಮಾರಬೇಕು ಹಾಗೆ ಹೀಗೆ ಅಂತನ್ನೋರು. ನಾನು ಏನು ಮಾಡೋದು, 2 ಅಂಗಡಿಗೆ ಕೊಡೋದು, ಪುನಃ ನನ್ನ ತಂಗಿಗೆ ದುಡ್ಡು ಕೊಟ್ಬಿಟ್ಟು ನೀನು ಅರ್ಧ kg ಹಣ್ಣಿಗೆ ಅವ್ರ ಅಂಗಡಿಲಿ ತಗೋಬಾ ಅಂತ ಹೇಳೋದು. ಅವ್ರು ಎಷ್ಟಕ್ಕೆ ಮಾರ್ತಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅಂತ. ಅವನು ಅಂಗಡಿಯವನು ಬರೀ ಸುಳ್ಳು ಹೇಳೋದು ನನಗೆ. ಇಲ್ಲಪ್ಪ, ಅದು ನನಗೆ ಲಾಸ್ ಆಗೋಯ್ತು ಅಂತ, 4 ಕೆಟ್ಟೋಗಿರೋ ಹಣ್ಣು ಮಡಿಕೊಂಡು ನೋಡು ಎಲ್ಲ ಸುರಿದ್ಬಿಟ್ಟೆ, ನಿನಗೆ ತೋರ್ಸೋಕ್ಕೆ ಅಂತ ಮಡಿಕೊಂಡಿದ್ದೆ ಅಂತ ಹೇಳೋದು. ಅವ 80 ರೂಪಾಯಿಗೆ ಮಾರ್ತಾನೆ ಅಂತ ಗೊತ್ತಾದ ತಕ್ಷಣ ನಾನು ನನ್ನ ಹಣ್ಣೆಲ್ಲ ತೀರೋಯ್ತು ಬಂತು ಅಂದ ತಕ್ಷಣ ಅವನಿಗೆ 30 ರೂಪಾಯಿಲಿ ಕೊಡ್ತಿದ್ದೆ. ಈಗ ಹಣ್ಣು ತೀರೋಯ್ತು ಅಂತಂದು ಇಲ್ಲ ಬೇಕು ಅಂತ ಹಿಂಸೆ ಕೊಡೋದು ಅವನು. ಆಗ ನಾನೊಂದು 50 ರೂಪಾಯಿ ಕಮ್ಮಿ, ಇಲ್ಲ ಬೇರೆಯವ್ರ ತಂದು ಕೊಡ್ತೀನಿ ನಿಮಗೆ ಅಂತಂದ್ಬಿಟ್ಟು ಆಗ 50 ರೂಪಾಯಿ ಮಾಡಿದೆ. ಅದಕ್ಕೆ 50 ರೂಪಾಯಿ ಮಾಡಾದ್ಮೇಲೆ ಅವನು ಚೆನ್ನಾಗೇ ಮಾರ್ತಿದ್ದ. ಅವನು 110ಕ್ಕೆ ಮಾರ್ತಿದ್ದ. ಆಗ 110ಕ್ಕೆ ಮಾರ್ತಿದ್ದ. ನಾನು ನನ್ನ ತಂಗಿ ಕಳಿಸೋದು, ಅರ್ಧ kg ಹಣ್ಣು ತರಿಸೋದು, ಅವನು ಎಷ್ಟಕ್ಕೆ ಮಾರ್ತಿದ್ದಾನೋ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಳೋದು. ಅವ್ನು 110ಕ್ಕೆ ಮಾರ್ತಾನೆ ಅಂತ ಗೊತ್ತಾದಾಗ ಅವನಿಗೆ ಫಸ್ಟ್ 2 ಸತಿ ಕೊಟ್ಬಿಟ್ಟು ಪುನಃ ಹಣ್ಣಿಲ್ಲ ಅನ್ನೋದು. ಹಣ್ಣಿಲ್ಲ ಅಂತಂದರೆ ಅವ್ನು ಮತ್ತೆ ಕೇಳೋದು. ನಾನು ಇಲ್ಲ ನನ್ನ ಹತ್ರ ತಿರುಗದೆ ಬೇರೆಯವ್ರ ಹತ್ರ ತರಬೇಕು, 80 ರೂಪಾಯಿ ಆದರೆ ತಗೋಬೋದೀನಿ. ಹಾಗೂ ಹೀಗೂ ಮಾಡಿ 70 ರೂಪಾಯಿಗೆ ನಿಲ್ಲಿಸ್ತೆ. ಸೊ ಆ ರೀತಿ ಮಾಡಿ ಇವತ್ತು ಚಾಮರಾಜನಗರದಲ್ಲಿ 150 ರೂಪಾಯಿಗೆ ಹಣ್ಣು ಮಾರ್ತಾಯಿದ್ದಾರೆ, kg ಹಣ್ಣು. ಒಂದು 3-4 ಜನ ಕಂಟಿನ್ಯೂ. ಎಷ್ಟು ಗಿಡ ಇದೆ ತಮ್ಮ ಹತ್ರ? ನನ್ನ ಹತ್ರ ನನ್ನ ತಮ್ಮನಿಂದ ಒಟ್ಟು ಒಂದು 160 ಗಿಡ ಇದೆ. ತಳಿ ಹೆಸರೇನಿಲ್ವ ಅದಕ್ಕೆ? ತಳಿ ಹೆಸರೇನು ಆವತ್ತಿನ ದಿನದಲ್ಲಿ ವೈಜ್ಞಾನಿಕವಾಗಿ ನಾವೇನು ಯೋಚನೆ ಮಾಡಿರಲಿಲ್ಲ. ಅದು ಆ್ಯಕ್ಚುಲಿ ಇತ್ತೀಚೆಗೆ ನಾನು ನರ್ಸರಿ ಮಾಡಿದ ಮೇಲೆ ಅದ್ರ ಬಗ್ಗೆ ವೈಜ್ಞಾನಿಕವಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದು. ನರ್ಸರಿ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ತಮಗೆ? ಅದು ಯಾಕೆ ಅಂದರೆ, ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಎಲ್ಲ ಕಲ್ತ ಮೇಲೆ ಟೀಚ್ ಮಾಡ್ತಾಯಿದ್ದೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಟೀಚ್ ಮಾಡೋಕ್ಕೆ ಕ್ಲಾಸ್ಗಳೆಲ್ಲ ಮಾಡೋಕ್ಕೆ ಹೋದಾಗ ನಾವು ಇಂತಿಂಥ ಗಿಡ ನೆಟ್ಟರೆ ಇಷ್ಟು ದುಡ್ಡು ಬರುತ್ತೆ ಅಂತ ಒಂದು ಪರಿಕಲ್ಪನೆನ ಇಟ್ಕೊಂಡು ನಾವು ಮಾಡ್ತಿದ್ವಿ. ನಾನು 3-4 ಮಾಡಿದ್ದೆ. ಒಂದು ಎಕನಾಮಿಕಲ್ ಮಾಡೆಲ್ ಅಂತ ಮಾಡಿ 1.5 ಎಕರೆನಲ್ಲಿ ಸುಮಾರು ಕಡೆಯಿಂದ ಎಲ್ಲೆಲ್ಲ ವೆರೈಟಿಗಳನ್ನೆಲ್ಲ ತೊಗೊಂಬಂದು ಹಾಕಿ ಅವು ಕಾಯಿ ಬಿಡ್ತಿರ್ಲಿಲ್ಲ, ಹಣ್ಣು ಬಿಡ್ತಿರ್ಲಿಲ್ಲ. ಸೊ ಆಗ ನನಗೆ ಗೊತ್ತಾದ್ದೇನು ಅಂದರೆ, ನರ್ಸರಿಗಳಲ್ಲಿ ಸರಿಯಾದ ರೀತಿ ಬಲ್ತ್ ಮರಗಳಿಂದ ಸಯನ್ನ ತೆಗೆದು ಗ್ರಾಫ್ಟ್ ಮಾಡಿ ನಮಗೆ ಕೊಡಲ್ಲ.
ಹಾಗಾಗಿ ನಂದು 33 ವೆರೈಟಿ ಹಲಸಲ್ಲಿ ಬರೀ 13 ವೆರೈಟಿ ಮಾತ್ರ ಸಕ್ಸಸ್ ಆದದ್ದು. ಸೊ ಈ ಎಲ್ಲ ಏಟ್ಗಳನ್ನು ನಾವು ತಿಂದಿದ್ದಾಗ ಅದನ್ನು ನಾವು ಸಾವಯವ ಕೃಷಿ ಕ್ಲಾಸ್ಗಳಲ್ಲಿ ಮಾತಾಡ್ತಿದ್ವಿ. ನಂದು ಹಿಂಗಾಗಿದೆ, ನಿಮ್ದು ಹಿಂಗಾಗಿದೆ, ಎಲ್ಲರೂ ಪರಸ್ಪರ ಚರ್ಚೆ ಮಾಡಿದಾಗ ಓವರಾಲ್ ಫಾಲ್ಟ್ ಎಲ್ಲ ಆಗ್ತಾ ಇದೆ ಅನ್ನೋದು ಗೊತ್ತಾಗಕ್ಕೆ ಶುರುವಾಯಿತು. ಅಷ್ಟೊತ್ತವರೆಗೆ ನಾನೇನು ಮಾಡಿದ್ದೆ, ಈ ಡೈವರ್ಸಿಟಿ ಬಗ್ಗೆ ಯೋಚನೆ ಮಾಡಿ 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 ಒಂದು 70 ಥರದ ಹಣ್ಣುಗಳನ್ನ ನಮ್ಮ ತೋಟಕ್ಕೆ ನೆಟ್ಟಿದ್ದೆ. ಆಗ ಈ ITBT ಫೇಲ್ ಆಯ್ತಲ್ಲ, ಆವಾಗ ಅಗ್ರಿಕಲ್ಚರ್ ಮಾಡೋರೆಲ್ಲ ಅಗ್ರಿಕಲ್ಚರಿಗೆ ಬಂದ್ರಲ್ಲ ಅವರು ITBTಯಿಂದ, ಅವ್ರು ಬಂದು ನೋಡ್ತಾ ನೋಡ್ತಾ ಒಬ್ಬರು ನನಗೆ ಸಜೆಷನ್ ಮಾಡಿದ್ರು, ಇಷ್ಟೊಂದು ವೆರೈಟಿ ಅದಲ್ಲ ನೀವು ಒಂದೊಂದು ವೆರೈಟಿನಲ್ಲಿ. ಯಾಕೆಂದರೆ ನೇರ್ನಲ್ಲಿ ನನ್ನ ಹತ್ರ 9 ವೆರೈಟಿ ಇದೆ, ಥ್ರೂಔಟ್ ಇಂಡಿಯಾದಲ್ಲಿ ಎಲ್ಲ ಕಡೆಯಿಂದ ಕಲೆಕ್ಟ್ ಮಾಡಿರೋದು. ಮಾವಲ್ಲಿ 15 ವೆರೈಟಿ ಇದೆ, ಹಲಸಲ್ಲಿ ಇಷ್ಟೊಂದು ವೆರೈಟಿ ಇದೆ, ನುಗ್ಗೆನಲ್ಲೇ 15 ವೆರೈಟಿ ಇತ್ತು ನನ್ನ ಹತ್ರ. ಸೊ ಇಷ್ಟೊಂದು ವೆರೈಟಿನೆಲ್ಲ ಕಲೆಕ್ಟ್ ಮಾಡಿ ಗಿಡಗಳೆಲ್ಲ ಇದ್ದಾವಲ್ಲ, ನೀವೇ ಯಾಕೆ ನರ್ಸರಿ ಮಾಡಿ ನಮಗೆ ಕೊಡಬಾರ್ದು, ಆಗ ನಮಗೆ ಅಥೆಂಟಿಕ್ ಆಗಿರೋ ಅಂಥ ಗಿಡಗಳು ಸಿಗ್ತವೆ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಸೊ ಅವ್ರ ಸಪೋರ್ಟ್ ಮೇಲೆ ನಾನು ಅಷ್ಟೊತ್ತಿಗಾಗಲೇ ನನಗೆ ಕೈಯಲ್ಲಿ ಕಾಸಿಲ್ಲದೆ ಇರೋದ್ರಿಂದ ನಾನೇ ಸಣ್ಣ ಪುಟ್ಟ ಗಿಡಗಳನ್ನ ಕಸಿ ಮಾಡೋಕ್ಕೋಸ್ಕರ ಕಸಿ ಮಾಡೋದು ಕಲ್ತ್ಕೊಂಡಿದ್ದೆ. ಬಡ್ ಗ್ರಾಫ್ಟಿಂಗು, ಅಪ್ರೋಚ್ ಗ್ರಾಫ್ಟಿಂಗು ಮತ್ತು ಸಾಫ್ಟ್ವುಡ್ ಗ್ರಾಫ್ಟಿಂಗು ಇದನ್ನೆಲ್ಲನೂ ನಾನು ಕಲ್ತ್ಕೊಂಡಿದ್ದೆ. ನಮ್ಮ ತೋಟದಲ್ಲೇ ಒಂದು ಚಾಕ್ ತಗೊಂಡು ಈ ಮರ ಹೊರದು ಆ ಮರಕ್ಕೆ ಕಟ್ಟೋದು, ಆ ಮರ ಹೊರದು ಈ ಮರಕ್ಕೆ ಕಟ್ಟೋದು, ಮನೇಲಿ ಸಾಮಾನು ತಗೊಂಬಂದಿರೋ ಪ್ಲಾಸ್ಟಿಕ್ ಕವರ್ಲೆ ಕಟ್ಟಿ 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 ನಾನು ಕಲ್ತ್ಕೊಂಡಿದ್ದೆ. ಸೊ ಅದಾದಮೇಲೆ ಅನ್ಸಕ್ಕೆ ಶುರುವಾಯಿತು. ಅಷ್ಟಕ್ಕೆ ಇನ್ನೊಂದು ಏನಾಯಿತು ಅಂತಾರೆ, ನಮ್ಮ ಬಟರ್ ಫ್ರೂಟ್ನ ನಾನು ಒಂದು ಸಾರಿ ಡೆಲ್ಲಿಗೆ, ಒಂದು ಸತಿ ಬಾಂಬೆಗೆ ಒಂದು 3-4 ಸತಿ ಕಳಿಸ್ದೆ ಇಲ್ಲಿಂದ. ಯಾಕಂದರೆ ಅಲ್ಲಿ ನನಗೆ 300 ರೂಪಾಯಿ kg ಸಿಗ್ತಿತ್ತು. ಆ ಕಾರಣಕ್ಕಾಗಿ ಮೈಸೂರು ರೈಲ್ವೆ ಸ್ಟೇಷನಿಂದ ಹಾಕಿ ನಾನು ಬಾಂಬೆ ಮತ್ತು ಡೆಲ್ಲಿ ಇಲ್ಲಿಗೆಲ್ಲ ಕಳಿಸ್ದಾಗ ಹೋಗೋವರೆಗೆ ಅಲ್ಲಿಗೆ ಹಣ್ಣು ಆಗ್ಬಿಡ್ತಿತ್ತು ಬಟರ್ ಫ್ರೂಟು. ಅವರು ಆ ಕಡೆಯಿಂದ ಫೋಟೋ ಹಾಕೋರು, ನೋಡಪ್ಪ ನೀ ಕಳಿಸಿರೋ ಹಣ್ಣು ಆಗ್ಬಿಟ್ಟದೆ, ನಾವು ಯಾರಿಗೆ ಕೊಟ್ಟು ಮಾರಿ ನಿನಗೆ ದುಡ್ಡು ಕೊಡೋಕ್ಕಾಗೋದು ಅಂತ ಅವ್ರು ಹೇಳೋರು. ಒಳ್ಳೆ ಕತೆ ಆಯ್ತಲ್ಲ, ಒಳ್ಳೆ ಆಪರ್ಚುನಿಟಿ ಅದ, ಆದರೆ ಮಾರೋದಕ್ಕೆ ನಮ್ಮ ಹತ್ರ ಕ್ವಾಲಿಟಿ ಇಲ್ಲ. ಆಗ ನನಗೆ ಗೊತ್ತಾದ್ದು, ಅಷ್ಟಕ್ಕೆ ನಂದೊಂದು ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು ಬಟರ್ ಫ್ರೂಟ್ ಬಗ್ಗೆ. ಅದನ್ನು ಒಬ್ಬರು ಫ್ಲೋರಿಡಾದಲ್ಲಿರೋ ನಮ್ಮ ಕರ್ನಾಟಕದ ಡಾಕ್ಟ್ರು ನೋಡಿ ಅವ್ರು ಅಲ್ಲಿಂದ ಫೋನ್ ಮಾಡಿದರು ನನಗೆ, ನೀನು ಪರವಾಗಿಲ್ಲಪ್ಪ, ಅಲ್ಲಿ ಫ್ಲೋರಿಡಾದಲ್ಲಿ ಇಷ್ಟೊಂದು ಹಣ್ಣನ್ನು ಬೆಳೀತಾರೆ, ಇಲ್ಲಿ ನೀನು ಕರ್ನಾಟಕದಲ್ಲಿ ಈ ಹಣ್ಣನ್ನು ಬೆಳೆದಿದೆಯಲ್ಲ, ತುಂಬ ಖುಷಿ ಆಯಿತು ಅಂತ ಹೇಳಿದ್ರು. ಅಷ್ಟೊತ್ತಿಗಾಗಲೇ ಈ ನೋವನ್ನು ಅನುಭವಿಸಿದೆ. ಸರ್ ಇಲ್ಲ ಸರ್, ಫ್ಲೋರಿಡಾದಲ್ಲಿದ್ದೀರಾ ಅಂತಂದರೆ ನೀವು ಅಲ್ಲಿ ಬೇರೆ ಥರ ಹಣ್ಣುಗಳು ಬೆಳೀತಾರೆ ಸರ್, ತುಂಬ ಕೀಪಿಂಗ್ ಕ್ವಾಲಿಟಿ, ನ್ಯೂಟ್ರಿಷನ್ ವ್ಯಾಲ್ಯೂ ಎಲ್ಲ ತುಂಬ ಚೆನ್ನಾಗಿರುತ್ತಂತೆ, ಅಲ್ಲಿಂದನೇ ನನಗೆ ಬೀಜ ತಂದು ಕೊಡಿ ಸರ್ ಅಂತ ಕೇಳಿದೆ. ಹಾಗೆ ಅವ್ರ ಜೊತೆ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಒಂದಷ್ಟು ಕಡ್ಡಿ ತಂದು ಕೊಡಿ ಎಲ್ಲ. ಆಗ ಸುಮಾರು ಕಾಲ್ಗಳು ಬರೋಕ್ಕೆ ಶುರುವಾಯಿತು ಈ ಬಟರ್ ಫ್ರೂಟು ವಿಚಾರ ಮಾತಾಡ್ತಾ ಮಾತಾಡ್ತಾ ಫಾರಿನಿಂದ. ನಾನು ಯಾರು ಫೋನ್ ಮಾಡ್ತಾರೋ ಅವ್ರನ್ನೆಲ್ಲ ಬೆಗ್ ಮಾಡೋದು, ಸರ್ ಒಂದು 4 ಕಡ್ಡಿ ತಂದು ಕೊಡಿ, 2 ಕಡ್ಡಿ ತಂದು ಕೊಡಿ ಅಂತ. ಅವರು ಅಲ್ಲಿನ ರೂಲ್ಸು ಅವ್ರಿಗೆ ಗೊತ್ತು, ನಮ್ಗೆ ಹೆಂಗೆ ಗೊತ್ತಿಲ್ಲ. ಅವ್ರಿಗೆ ಅದು ತುಂಬ ಕಷ್ಟ ಕಣಪ್ಪ, ಹಂಗೆಲ್ಲ ತರೋಕ್ಕಾಗಲ್ಲ, ಹಾಗೆ ಹೀಗೆ ಅದಕ್ಕೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಹಂಗಾಗೋದಿಲ್ಲ ಅಂತ ಹೇಳೋರು. ನಾವು ಇಲ್ಲಿ ನನಗಾಗಲೇ ಅರ್ಥ ಆಗೋಗಿತ್ತು, ಏನು ಈ ವ್ಯವಸ್ಥೆ ನಂಬ್ಕೊಂಡ್ರೆ ನಾವು ಇದನ್ನು ಕಟ್ಟೋಕ್ಕಾಗಲ್ಲ ಅಂತ. ಅಷ್ಟಕ್ಕೆ ನಾನು ಕೇರಳ ಬೇರೆ ಬೇರೆ ಕಡೆ ಆಗ ಹಾಶ್ ವೆರೈಟಿ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಚೆನ್ನಾಗಿರೋ ವೆರೈಟಿ ಅಂತ ಗೊತ್ತಾಯಿತು. ಅದಾದಮೇಲೆ ಲ್ಯಾಂಬ್ ಆ್ಯಶು, ಜೆಮ್ ಆ್ಯಶು, ಪಿಂಕರ್ ಟೋನು ಇದು ಗೊತ್ತಾಯಿತು. ಮತ್ತು ನಮ್ಮಲ್ಲಿ ಯಾವ್ಯಾವ ಋತುಮಾನಕ್ಕೆ ಯಾವ್ಯಾವ ಟೆಂಪ್ರೇಚರಲ್ಲಿ ಏನೇನು ಹಣ್ಣು ಬೆಳಿಬೇಕು ಅನ್ನೋದು ಗೊತ್ತಿರಲಿಲ್ಲ ಬಟರ್ ಫ್ರೂಟಲ್ಲಿ. ಸೊ ನಾವು ಲೋಕಲ್ ವೆರೈಟಿ ಹಾಕೋದು, ಇಲ್ಲಾಗಲ್ಲ ಅಲ್ಲಾಗಲ್ಲ ಅನ್ನೋದು. ಈಗ ಮೊನ್ನೆ ನಡೆದಂಥ ಇಸ್ರೇಲ್ಸ್ ಅದು ಒಂದು ಇದು ನಡೀತು ಕಾನ್ಫರೆನ್ಸು. ಅವ್ರು ಹೇಳ್ತಾರೆ, ಭಾರತದಂಥ ಪರಿಸ್ಥಿತಿನಲ್ಲಿ ಭಾರತದ ಎಲ್ಲ ಭೌಗೋಳಿಕ ಹಿನ್ನೆಲೆಯಲ್ಲೂ ಬಟರ್ ಫ್ರೂಟ್ ಬೆಳಿಬೋದು. ಇಸ್ರೇಲಲ್ಲಿ -2 ಡಿಗ್ರಿ ಟೆಂಪ್ರೇಚರಿಂದ ಅಪ್ ಟು 48 ಡಿಗ್ರಿ ಟೆಂಪ್ರೇಚರ್ ಇರುತ್ತೆ. ಇಂಥ ವೈರುಧ್ಯದಲ್ಲಿ ನಾವು ಬಟರ್ ಫ್ರೂಟ್ನ ಸಕ್ಸಸ್ಫುಲ್ಲಾಗಿ ಮಾಡ್ತೀವಿ. ನೀವು ಯಾಕೆ ಮಾಡೋಕ್ಕಾಗಲ್ಲ? ಈಗ ನಿಮ್ಮ ಹತ್ರ ವಿದೇಶಿ ತಳಿನೂ ಇದೆಯಾ? ಹಾಂ ಇದೆ. ಈಗ ನಾನು ಅದನ್ನು ಡೆವಲಪ್ ಮಾಡಿ ನರ್ಸರಿ ಕೂಡ ಈ ವರ್ಷ ನಾನು 15,000 ಗಿಡ ಮಾಡಿದ್ದೆ. ಯಾವ ತಳಿ ಮಾಡ್ತಾ ಇದ್ದೀರಿ? ಮೆಕ್ಸಿಕನ್ ಹ್ಯಾಸ್. ಓಕೆ. ಈಗ ಅದು ನೀವು ದೂರದ ಊರಿಗೆ ಕಳಿಸಿದ್ರು ಹಣ್ಣಾಗಲ್ಲ? 15 ದಿನ ಕೀಪಿಂಗ್ ಕ್ವಾಲಿಟಿ ಇರುತ್ತೆ. ಮತ್ತು ಅದರದ್ದು ನಮಗೂ ಕಂಪ್ಯಾರಿಟಿವ್ ಸ್ಟಡಿ ಮಾಡಿದಾಗ ನಮ್ಮ ಲೋಕಲ್ ವೆರೈಟಿನಿಗೆ ಆ್ಯಕ್ಚುಲಿ ಸೈಂಟಿಫಿಕ್ ಆಗಿ ಹೇಳಬೇಕು ಅಂತಂದರೆ ನಮ್ಮಲ್ಲಿ ಬಲ್ಪು ಬಲೂನು ಅಂತ ಕರೀತಾರೆ. ಓಕೆ. ಯಾರು ನರ್ಸರಿಗಳನ್ನವರು ಹಂಗೆ ಕರೀತಾರೆ, ಫೋನ್ ಮಾಡಿದವರು ಅದನ್ನೇ ಕೇಳ್ತಾರೆ. ಅದು ಆ್ಯಕ್ಚುಲಿ ಬಲ್ಪು ಬಲೂನು ಅಲ್ಲ, ಅದು ವೆಸ್ಟ್ ಇಂಡಿಯನ್ ರೇಸ್ ಅಂತ, ಆ ಬಲ್ಪ್ ಶೇಪ್ ಇರೋದು. ಅದರಲ್ಲಿ ಆ್ಯಕ್ಚುಲಿ ನಿಜವಾಗಿ ನೋಡೋಕೆ ಹೋದರೆ ಅದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಕಡಿಮೆ ಇದೆ. ಓಕೆ. ಅದರಲ್ಲಿ ಬರೀ 8-12% ಇದೆ. ಆದರೆ ಗ್ವಾಟಮಾಲಾ ಅಂತ ಇನ್ನೊಂದಿದೆ, ರೌಂಡ್ ಶೇಪ್ ಬರುತ್ತೆ, ಅದು ಗ್ವಾಟಮಾಲಾ ವೆರೈಟಿ. ಅದರಲ್ಲಿ 12-14% ನ್ಯೂಟ್ರಿಷನ್ ಇರುತ್ತೆ, ಫ್ಯಾಟಿ ಆಯಿಲ್ ಪ್ರಾಪರ್ಟಿ ಇದೆಲ್ಲ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಚೆನ್ನಾಗಿರೋದು ಮೆಕ್ಸಿಕನ್ ಹ್ಯಾಸು. ಅದರಲ್ಲಿ 26% ಡಿಪೆಂಡ್ ಅಪಾನ್ ಸಿಚುವೇಶನ್, ಅಂದರೆ ಅವರ ಭೌಗೋಳಿಕ ಹಿನ್ನೆಲೆ ಮತ್ತು ಅದರ ಸಾಯಿಲ್ ಫರ್ಟಿಲಿಟಿ ಹೆಂಗಿರುತ್ತೆ ಅದ್ರ ಮೇಲೆ ಅಪ್ ಟು 36 ತನಕ ಇರುತ್ತೆ. ಈಗ ನೀವು ಹೊರಗಡೆ ಕಳಿಸಿದ್ರು ಏನು ಸಮಸ್ಯೆ ಇಲ್ಲ? ಏನು ಸಮಸ್ಯೆ ಇಲ್ಲ. ಹೊರಗಡೆ ಎಲ್ಲ 300 ರೂಪಾಯಿ ಮಾರ್ತಾ ಇದ್ದೀರಾ?
ಇಲ್ಲ ನಂದು ಇವಾಗ ನಾನು ಪ್ಲಾಂಟಿಂಗ್ ಮೆಟೀರಿಯಲ್ ಅಂತ ಇಂಪೋರ್ಟ್ ಮಾಡ್ಕೊಂಡು ಗಿಡನೀಗ 2800 ರೂಪಾಯಿ ಒಂದು ಗಿಡ. ಈಗ ಭಾರತದ ಎಲ್ಲ ಭೌಗೋಳಿಕ ಹಿನ್ನೆಲೆಯಲ್ಲಿ ವಿದೇಶಿ ತಳಿಗಳನ್ನು ಬೆಳಿಲಿಕ್ಕೆ ತುಂಬ ಇಂಡಸ್ಟ್ರಿಗಳು ಬಂದಿದ್ದಾವೆ ಭಾರತಕ್ಕೆ. ಅಂದರೆ ಅವ್ರದ್ದೆಲ್ಲ ಏನಾಗ್ತಾ ಇದೆ, ದೂಸ ರೂಸ್ಟ್ರಾಕನ್ನು ನಾವು ಹಾಕಿ ಮಾಡಿರೋದ್ರಿಂದ ನಿಮಗೆ ಫೈಟೋಥೆರಪಿ ಅಂತ ಮೇಜರ್ ಕಾಯಿಲೆ ಬರುತ್ತೆ ಇದಕ್ಕೆ ಬಟರ್ಫ್ರೂಟ್ಗೆ. ಅದು ಬಂದರೆ ಗಿಡನೇ ಸತ್ತೋಗ್ಬಿಡುತ್ತೆ. ಸೊ ಅದರದ್ದು ರೆಸಿಸ್ಟೆನ್ಸ್ ಪವರ್ ಇರ್ತಕ್ಕಂಥ ರೂಸ್ಟಾಕ್ ಹಾಕಿ ನಾವು ಸಂಶೋಧನೆ ಮಾಡಿರೋದ್ರಿಂದ ಒಂದು ಗಿಡಕ್ಕೆ 2800 ರೂಪಾಯಿ ತಗೋತಾರೆ ಅದಕ್ಕೆ. ಸೊ ಆ ಗಿಡಗಳನ್ನೇ ನಾನು ಪರ್ಚೇಸ್ ಮಾಡಿ ಸ್ಟಾರ್ಟಿಂಗಲ್ಲಿ ಹಾಕಿದೆ. ಈಗ ಬೇರೆ ಒಬ್ಬರು ನಮ್ಮ ಫ್ರೆಂಡ್ ಒಬ್ಬರು 6 ಎಕರೆನಲ್ಲಿ ಆಲ್ರೆಡಿ ಹಾಕಿದ್ರು, ಮೆಕ್ಸಿಕನ್ ಆ್ಯಶ್. ಅವ್ರ ಹತ್ರ ತುಂಬ ಚೆನ್ನಾಗಿ ಹಣ್ಣು ಬರ್ತಾ ಇದೆ. ಅವರಿಂದ ಕಡ್ಡಿ ತೊಗೊಬಂದು ನಾನು ಮಾಡ್ತಾಯಿದ್ದೀನಿ. ಈಗ ನಿಮ್ಮ ನರ್ಸರಿನಲ್ಲಿ ಏನೆಲ್ಲ ಸಸಿಗಳು ಸಿಗುತ್ತೆ? ನಮ್ಮ ನರ್ಸರಿನಲ್ಲಿ ಹೆಚ್ಚು ಕಡಿಮೆ ಒಂದು 50 ವೆರೈಟಿ ಹಣ್ಣಿನ ಗಿಡ ಸಿಗುತ್ತೆ. ಯಾವ್ಯಾವ್ದು ಹೇಳಿ ಸರ್? ಮೇಜರಾಗಿ ಬಟರ್ಫ್ರೂಟಲ್ಲಿ ಒಂದು 3 ವೆರೈಟಿ ಮಾಡ್ತಾಯಿದ್ದೀವಿ, ಹಲಸಲ ಒಂದು 13 ವೆರೈಟಿ ಮಾಡ್ತಾಯಿದ್ದೀವಿ, ನಿಂಬೆ, ಬಿಜಾಪುರ ಕಾಜಿಕಿ ಮಾಡ್ತಾಯಿದ್ದೀವಿ, ಮತ್ತು ಬಾಲಾಜಿ ಮಾಡ್ತಾಯಿದ್ದೀವಿ. ಅದು ಬಿಟ್ಟರೆ ಒಂದಷ್ಟು ಗ್ರಾಫ್ಟು ವೆರೈಟಿ ನಿಂಬೆ ಮಾಡ್ತೀವಿ. ಮ್ಯಾಂಗೋನಲ್ಲಿ ಒಂದು 5 ವೆರೈಟಿ, ಆಲ್ಫೋನ್ಸೋ, ರತ್ನಗಿರಿ ಆಲ್ಫೋನ್ಸೋ ಮಾಡ್ತೀವಿ, ಮಲ್ಲಿಕಾ, ದಶೇರಿ ತುಂಬ ಚೆನ್ನಾಗಿ ಮೂವ್ಮೆಂಟ್ ಇದೆ. ಮತ್ತು ಇಮಾಮ್ ಪಸಂದ್ಗೆ ಬೆಂಗಳೂರಲ್ಲಿ ತುಂಬ ಡಿಮಾಂಡ್ ಇದೆ, ಯಾಕೆಂದರೆ 200 ರೂಪಾಯಿ ಗಂಟ ಹೋಗ್ತಾ ಇದೆ 1 kg ಹಣ್ಣು. ಇಮಾಮ್ ಪಸಂದ್ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಅದಲ್ಲದೆ ಈಗ GI ಟ್ಯಾಗ್ ಆಗಿರ್ತಕ್ಕಂಥ ಆಪೆ ಮಿಡಿನ ಇಲ್ಲಿ ಬೆಳಿಬೇಕು ಅಂತ ಪ್ಲ್ಯಾನ್ ಮಾಡಿ ಅದನ್ನ ಅಲ್ಲಿ ಆರ್ಡರ್ ಕೊಟ್ಟು ಮಾಡಿ ಇಲ್ಲಿ ಗಿಡಗಳನ್ನ ನಾನು ಜನಕ್ಕೆ ಕೊಡ್ತಾಯಿದ್ದೀನಿ. ಮತ್ತು ಅದಲ್ಲದೆ ತೆಂಗು, ನಮ್ಮಲ್ಲಿ ಏನಾಗ್ತಾ ಇದೆ, ತೆಂಗನ್ನು ಎಳ್ಳೀರು ಕಿತ್ತರೆ ಅಭಾಷಣ ಐತೆ, ಅದಂಗೆ ಇದಂಗೆ ಅಂತ ಒಂದೊಂದು ಅವ್ರವ್ರದ್ದೇ ಕತೆ ಹೇಳ್ತಾರೆ. ಆದರೆ ಅದನ್ನು ಎಳ್ಳೀರು ಕೀಳ್ಬೇಡ ಅಂತೀವಿ. ಈ ಥರ ರಿಸ್ಟ್ರಿಕ್ಷನ್ ಹಾಕೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಅಂತ ತಿಳ್ಕೊಂಡು ನಾನು ಈ ರೈತ ಹುಟ್ಟಿರೋದೇ ನೆಲದಿಂದ ಏನಾದ್ರು ಬೆಳೆದು ಸಂಪಾದನೆ ಮಾಡೋಕ್ಕೆ, ನಾವು ಅದಕ್ಕೆ ಎಲ್ಲಕ್ಕೂ ಬೇಲೆ ಹಾಕೊಂಡ್ರೆ ಸಂಪಾದನೆಗೆ ದಾರಿಯಲ್ಲಿ. ಸೊ ಆಗ ನನಗೆ ಗೊತ್ತಾದ್ದೇನು ಈ ಟೆಂಡರ್ ಕೋಕೋನಟ್ಟು. ಸೊ ಅದರಲ್ಲಿ ತುಂಬ ಲವಣಾಂಶಗಳೆಲ್ಲ ತುಂಬ ಚೆನ್ನಾಗಿರ್ತವೆ ಅಂತೇಳಿ ನನ್ನ ಹತ್ರ ನೀರಿರ್ನಿಲ್ವಲ್ಲ, ನನ್ನ ತಮ್ಮನ ತೋಟದಲ್ಲಿ ಹಾಕಿದೆ. ನನ್ನ ತಮ್ಮನ ತೋಟದಲ್ಲಿ ಹಾಕಿಸಿ ಅಲ್ಲಿ ಸುಮಾರು ಒಂದು 4-5 ವೆರೈಟಿ ಎಳ್ಳೀರು ಬೆಳೆದ್ವಿ. ಯಾವುದು? CGD, MOD ಮತ್ತು COD ಇವೆಲ್ಲ ಬೆಳೆದ್ವಿ. ಮತ್ತು ಅದಲ್ಲದೆ T*D, D*T, ಲೋಕಲ್ಲು ಇವೆಲ್ಲನೂ ಬೆಳೆದ್ವಿ. ಎರಡು ಚಿಲ್ಲರೆ ಎಕರ್ನಲ್ಲಿ ಎಕ್ಸ್ಪೆರಿಮೆಂಟ್ ಪರ್ಪಸ್ ಅದರೊಳಗಡೆ ಬಟರ್ಫ್ರೂಟ್ ಹಾಕ್ದ್ವಿ. ಸೊ ಈಗ ಆ ಬಟರ್ಫ್ರೂಟ್ ಈಗ ಅವನು ಲಾಸ್ಟ್ ಇಯರಲ್ಲಿ ಹೆಚ್ಚು ಕಡಿಮೆ ಒಂದು 10-12 ಲಕ್ಷ ರೂಪಾಯಿ ಬಟರ್ಫ್ರೂಟ್ ಬೆಳೆದಿದ್ದಾನೆ. ಈಗ ತೆಂಗಿನ ಸಸಿನೂ ಸಿಗುತ್ತೆ ನಿಮ್ಮಲ್ಲಿ? ಹಾಂ, ತೆಂಗಿನ ಸಸಿನೂ ಬಿಟ್ಟರೆ ಬೇರೆ ಇನ್ಯಾವ ಸಸಿ ಸಿಗುತ್ತೆ? ಅಡಿಕೆನೂ ಮಾಡ್ತಾ ಇದ್ದೀವಿ. ಅಡಿಕೆ ಯಾರಿಗೂ ಪ್ರಮೋಟ್ ಮಾಡೋದಿಲ್ಲ ಆ್ಯಕ್ಚುಲಿ, ಅವ್ರು ಕೇಳಿದವ್ರಿಗೆ ಅಂತ ಅಂದ್ಬಿಟ್ಟು 1,200-3,000 ಗಿಡ ಮಾಡ್ತೀವಿ. ಹುಣಸೆ ಮಾಡ್ತಾ ಇದ್ದೀವಿ ಮುಖ್ಯವಾಗಿ. ಹುಣಸೆ ಯಾವುದು? ಹುಣಸೆ ನಮ್ಮಲ್ಲಿ ದಾಸನೂರಲ್ಲಿ ನಮ್ಮ ರಿಲೇಟಿವ್ ಹತ್ರ ಒಂದು 3,000-4,000 ರೂಪಾಯಿ ಮಾಡ್ತಾಯಿದ್ರು 1 ಕ್ವಿಂಟಲ್ ಹಣ್ಣು. ಸೊ ನಾವು ನಮ್ಮ ಸ್ಥಳೀಯವಾಗಿ ಸಿಗೋದನ್ನೇ ಯಾಕೆ ಗ್ರಾಫ್ಟ್ ಮಾಡಬಾರ್ದು ಅಂತ ಅದನ್ನು ಮಾಡ್ತಾಯಿದ್ದೀವಿ. ನಿಮ್ಮ ಹಳೆ ಬೆಳೆ ಸೀಬೆ, ಸಪೋಟ, ಸೀತಾಫಲ ಆ ಥರದ್ದೇನು ಮಾಡಲ್ವ? ಆ ಥರದ್ದು ಮಾಡ್ತಾ ಇದ್ದೀವಿ. ಈಗ ನಾನು ಬಾಡ ಸುತ್ತ NMK ಗೋಲ್ಡ್ ಸೀತಾಫಲ ಹಾಕೊಂಡಿದ್ದೀನಿ. ಈಗ ಅದನ್ನು ಮಾಡ್ತಾ ಇದ್ದೀನಿ. ಬರುತ್ತಾ ಚೆನ್ನಾಗಿ NMK ಗೋಲ್ಡ್? ಹಾಂ, ಬರ್ತಾ ಇದೆ. NMK ಅಂದರೆ ಏನಾಗಿದೆ, NMK ಗೋಲ್ಡ್ ಸೀತಾಫಲನ ನಮ್ಮಲ್ಲಿ ಬೆಳೆಯೋದಕ್ಕೆ ಸರಿಯಾಗಿ ಗೊತ್ತಿಲ್ಲ ಪ್ರಾಬ್ಲಮ್. ಅದ್ಯಾಕೆ ಅಂದರೆ ಅದು ಡ್ರೈ ಮಾಯಿಶ್ಚರಲ್ಲಿ ಚೆನ್ನಾಗಿ ಬರುತ್ತೆ. ನಮ್ಮಲ್ಲಿ ಏನಾಗುತ್ತೆ, ಆ್ಯಕ್ಚುಲಿ ಅದಕ್ಕೆ ಅದರ ಹಣ್ಣು ಹಾರ್ವೆಸ್ಟ್ ಆದ ತಕ್ಷಣ ಯಾರೂ ಅದಕ್ಕೆ ನೀರು ಕೊಡಬಾರ್ದು, ಹಾಗೆ ಡ್ರೈಯಲ್ಲಿ ಬಿಟ್ಬಿಡ್ಬೇಕು. ಮತ್ತದು ಜೂನ್-ಜುಲೈ ತಿಂಗಳಿಗೆ ಅದಕ್ಕೆ ಮಳೆ ಬಿದ್ದಾಗ ಅದು ಹೊಸ ಚಿಗುರು ಬರಬೇಕು, ಪ್ರೂನ್ ಮಾಡಿ ಬಿಡಬೇಕು, ಹೊಸ ಚಿಗುರು ಬರಬೇಕು, ಮತ್ತೆ ಫ್ಲವರ್ ಬರಬೇಕು, ಮತ್ತೆ ಅದು ಫ್ರೂಟ್ ಆಗಬೇಕು. ಆದರೆ ಇಲ್ಲಿ ಏನಾಗ್ಬಿಡುತ್ತೆ, ಚಾಮರಾಜನಗರ ಜಿಲ್ಲೆಯಲ್ಲಿ ಅರ್ಲಿ ಮಾನ್ಸೂನು. ಮತ್ತು ಇನ್ನೊಂದು ಏನು ತಿಳ್ಕೊಬಿಟ್ಟಿದ್ರೆ, ಈಗ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರೆಲ್ಲ ಡೈವರ್ಸಿಟಿ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀರು ಕಟ್ಟೋ ಭೂಮಿ ಒಳಕ್ಕೂ ಅದನ್ನು ತಗೊಂಬಂದು ಹಾಕ್ಬಿಡ್ತಾರೆ ಇಂಟರ್ ಕ್ರಾಪ್ ಆಗಿ ಮಾಡೋದ್ರಿಂದ ಏನಾಗುತ್ತೆ, ಅದು ಸೀಸನಿಂಗ್ ಆಗಲ್ಲ. ಈಗ ನಾವು ಪದೇ ನೀರು ಕೊಡ್ತೀವಿ. ಆ್ಯಕ್ಚುಲಿ ಅದನ್ನು ಏನು ಮಾಡಬೇಕಾಯ್ತು, ಡ್ರೈ ಮಾಡಬೇಕಾಗಿತ್ತು. ನಾವು ಡ್ರೈ ಮಾಡ್ತಾನೆ ಇಲ್ಲ, ಪದೇ ನೀರು ಕೊಡ್ತಾನೆ ಇರ್ತೀವಿ. ಈಗ ಸಾವಯವ ಕೃಷಿಯನ್ನು ಆಧಾರವಾಗಿ ಇಟ್ಕೊಂಡೇ ತಾವು ನರ್ಸರಿ ಮತ್ತು ನಿಮ್ಮ ವ್ಯವಸಾಯದಿಂದ ಆದಾಯ ಮಾಡ್ತಾ ಇದ್ದೀವಿ? ಹಾಂ, ಹೌದು ಸರ್. ಅಲ್ವಾ? ಮತ್ತು ಸಾವಯವ ಕೃಷಿಗೆ ಸಂಬಂಧಪಟ್ಟಂತೆ ಪಾಠ ಮಾಡೋಕ್ಕೂ ಹೋಗ್ತೀರಿ? ಹೌದು. ಓಕೆ, ಮುಂದಿನ ಯೋಜನೆಗಳು? ಮುಂದಿನ ಯೋಜನೆ ಏನಿಲ್ಲ. ನನಗೆ ಈಗ ಅಗ್ರಿಕಲ್ಚರಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರಲ್ಲ, ಪ್ರಪಂಚದಲ್ಲಿ ಯಾವ್ಯಾವ ಹಣ್ಣಲ್ಲಿ ದುಡ್ಡಿದೆ, ಸೊ ಆ ಥರದ ವೆರೈಟಿಗಳನ್ನೆಲ್ಲ ನಾವು ಕರ್ನಾಟಕದ ರೈತರಿಗೆ ಇಂಟ್ರೊಡ್ಯೂಸ್ ಮಾಡಬೇಕು. ಆರ್ಥಿಕವಾಗಿ ಪ್ರಗತಿ ಹೊಂದಲಿಕ್ಕೆ ಬೇಕಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ನಾವು ಸೃಷ್ಟಿಸಬೇಕು. ಸೊ ಹಾಗಾಗಿನೇ ನಾನೇನು ಮಾಡಿದೆ, ಬಟರ್ಫ್ರೂಟ್ನ ಆಯ್ಕೆ ಮಾಡ್ಕೊಂಡದ್ದು. ಯಾಕೆಂದರೆ ಮೆಕ್ಸಿಕೋ ಒಂದರಲ್ಲೇ ಭಾರತದ ಬಜೆಟ್ ಅಷ್ಟು ಹಣ ಬರೀ ಬಟರ್ಫ್ರೂಟ್ ಒಂದರಲ್ಲಿದೆ.
ಸೊ ಅಲ್ಲಿ ನಮ್ಮಷ್ಟು ಜನಸಂಖ್ಯೆ ಇಲ್ಲ. ಭಾರತದಲ್ಲಿ 150 ಕೋಟಿ ಜನಸಂಖ್ಯೆ ಇದೆ ಮತ್ತು ದುಡ್ಡು ಇದೆ ಈಗ ಜನದ ಹತ್ರ. ಸೊ ಅವ್ರಿಗೆ ಏನು ಬೇಕಾಗಿದೆ, ಹೆಲ್ತ್ ಬೆನಿಫಿಟಿಗೆ ಬೇಕಾಗಿರ್ತಕ್ಕಂಥ ಫ್ರೂಟನ್ನು ನಾವು ಕೊಟ್ಟು ನಾವು ಅವರ ಪಾಕೆಟಲ್ಲಿರೋ ದುಡ್ಡನ್ನ ನಾವು ಈಸ್ಕೊಳ್ಳೋದನ್ನು ಕಲಿಬೇಕು. ಕೇಳುಗರೆ, ಜೂನ್ 20ರಂದು ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ರೈತ ಬ್ರ್ಯಾಂಡ್ಗಳ ನೇರ ಮಾರಾಟ. ಭಾಗವಹಿಸುತ್ತಾರೆ ಮಂಡ್ಯದ ಯೋಗೀಶ್ ಅಪ್ಪಾಜಯ್ಯ. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 25150889, ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ಜೂನ್ 20ರಂದು ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ರೈತ ಬ್ರ್ಯಾಂಡ್ಗಳ ನೇರ ಮಾರಾಟವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ 7899877940. ಇನ್ನೊಮ್ಮೆ ಹೇಳ್ತೀರಾ? 7899877940. ಇನ್ನೂ ಒಂದ್ಸರಿ ನಿಧಾನವಾಗಿ ಹೇಳ್ಬಿಡಿ ಶಿವಕುಮಾರ್ ಸ್ವಾಮಿಗಳೇ. 7899877940. ಒಳ್ಳೆಯದು ಶಿವಕುಮಾರ್ ಸ್ವಾಮಿಗಳೇ, ಇದುವರೆಗೂ ಸಾವಯವ ಕೃಷಿಯ ಪ್ರಾಮುಖ್ಯತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ವಂದನೆಗಳು, ನಮಸ್ಕಾರ. ನಮಸ್ತೆ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಸಾವಯವ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತು ಚಾಮರಾಜನಗರ ತಾಲೂಕು ಹೆಗ್ಗವಾಡಿಪುರದ ಪಿ ಶಿವಕುಮಾರಸ್ವಾಮಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ವಾರ ಅಂದರೆ 26ನೇ ತಾರೀಖಿನಂದು ಸಾವಯವ ಸಂಪದ ಬಾನುಲಿ ಸರಣಿಯ ಕಡೆಯ ಕಂತು ಪ್ರಸಾರವಾಗಲಿದೆ. ಇದರಲ್ಲಿ ಮಣ್ಣಿನಲ್ಲಿ ಸಾವಯವ ಇಂಗಾಲ ಹೆಚ್ಚಿಸುವ ಮಾರ್ಗೋಪಾಯಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಆರ್ ಸುಮಾ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಅದೇ ದಿನ ಬೆಳಗ್ಗೆ 10 ಗಂಟೆಗೆ ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ಸಾವಯವ ಸಂಪದ ಬಾನುಲಿ ಸರಣಿ ಕುರಿತ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭ ಏರ್ಪಾಡಾಗಿದೆ. ಅದೇ ವೇದಿಕೆಯಲ್ಲಿ ಹೊಸ ಬಾನುಲಿ ಸರಣಿ ಕೃಷಿ ದೀವಿಗೆಯ ಉದ್ಘಾಟನಾ ಸಮಾರಂಭ ಕೂಡ ನಡೆಯಲಿದೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಸಾವಯವ ಸಂಪದ, ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ. ಸಹಯೋಗ ವಿಸ್ತರಣಾ ಶಿಕ್ಷಣ ಘಟಕ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ, ಮೈಸೂರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ಕೃಷಿ ಇಲಾಖೆ ಮೈಸೂರು, ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲಾ ಸಾವಯವ ಕೃಷಿಕರ ಒಕ್ಕೂಟ. ಸಾವಯವದಲ್ಲಿ ಸಮಗ್ರ ಕೃಷಿಯಿರೆ ಮಣ್ಣಿಗೂ ಮನುಜಗೂ ಆರೋಗ್ಯ. ವಿಷ ರಾಸಾಯನಿಕವಾ ಕೃಷಿಯಲ್ಲಿ ತೊರೆದರೆ ಬೆಳೆಯೋ ಬೆಳೆಯೆಲ್ಲ ಅಮೃತವು. ಬೆಳೆಯೋ ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ಗೀತೆಯ ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ. ಇದುವೇ ಕೃಷಿ ಸಂಪದಾ.